फ्रेंड्स ಫ್ರೆಂಡ್ಸ್ ದೋಸ್ತ ಸಾಥಿ ರೀಲ್ಸ್ ಗಿಳಿಸಿದ್ರಲ್ರಿ ದಿಮಾಗಿ ನಕ್ಸಲೈಟ್ हथियारी नक्सल तो गए लेकिन ದಿಮಾಗಿ ನಕ್ಸಲೈಟ್ಗಳಲ್ಲ ನಾವು ಸ್ವಲ್ಪ ದಿಮಾಕ್ ಇದೆ ನೆನಪಿರುತ್ತೆ. SIR ನಡೀತಾ ಇರೋದು ನಿಮಗೆ ಗೊತ್ತಿತ್ತಲ್ವಾ ಸರ್? ಆನ್ಲೈನ್ ಅಲ್ಲೂ ಫಿಲ್ ಮಾಡಕ್ ಅವಕಾಶ ಇತ್ತಲ್ವಾ ಸರ್? ಯಾಕೆ ನೀವು ಆನ್ಲೈನ್ ಅಲ್ಲೂ ಫಿಲ್ ಮಾಡದೆ ನೀವು ಈ ರೀತಿ ವಿಡಿಯೋ ಮಾಡಿಬಿಟ್ಟಿದ್ದು ಅಂತ? My dear friend, from our part of bringing you down, just asking. ಅಂಬಾನಿಗೂ ಒಂದೇ ಓಟು, ಪ್ರಕಾಶ್ಗೂ ಒಂದೇ ಓಟು, ದಿನಗೂಲಿ ಮಾಡೋಂಗೂ ಒಂದೇ ಓಟು. ಅದೊಂದೇ ಇರೋದು ನಮ್ಮ ಕೈನಲ್ಲಿ. ಮತ್ತೆ ಇಂಟೆನ್ಷನ್ ಕರೆಕ್ಟು, ಪ್ರಕ್ರಿಯೆ ತಪ್ಪು ಅಂತ ಗೊತ್ತಾಗ್ತಿದೆ ನಮಗೆ. ಯಾರ್ರಿ ಫಾರಂ 6 ನಾನು ಯಾಕೆ ಫಿಲ್ ಮಾಡಬೇಕು? ಫಾರಂ 6 ಅನ್ನೋದು ಹೊಸ ವೋಟರ್ ಐಡಿಗೆ ಅನರ್ಹರು ಡೂಪ್ಲಿಕೇಟ್ ತೆಗಿಯೋದಕ್ಕೆ SIR. ಇರೋರನ್ನ ತೆಗಿಯೋಕೆ ನೀವು ಯಾರೋ? ಒಂದು ವೋಟರ್ ಐಡಿಯನ್ನ ಅಕಾರ್ಡಿಂಗ್ ಟು ದ ಲಾ ಯು ಕ್ಯಾನಾಟ್ ರಿಮೂವ್. ಸರ್, ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಇದಾರೆ ಅಂತಾರ ಅವ್ರು. ಬಾಂಗ್ಲಾದೇಶದವ್ನು ಕರ್ನಾಟಕದಲ್ಲಿ ಅಂದ್ರೆ ಬಾರ್ಡರ್ ಯಾರ ಹತ್ರಪ್ಪ ಇರೋದು? ಅಮಿತ್ ಶಾ ಹತ್ರ ತಾನೆ. ಈ ಮೋದಿ ಮತ್ತು ಶಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಿಮ್ಮ ಅಜೆಂಡಾಗಳು ಸಾಕು, ದೇಶನ ಅಧೋಗತಿಗೆ ಇಳಿಸಿದ್ ಸಾಕು. ನೀವು ಯಾರಿಗೆ ಮಾತಾಡ್ಲಿ ಏನೇ ಮಾತಾಡ್ಲಿ ಬಿಜೆಪಿ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ಇದ್ಯಾಕೆ ಅಂತ? ನಾನು ಮೋದಿ ಹೆಸರೇ ಹೇಳ್ಬೇಕಾದ್ರೆ ಏನ್ ಹೇಳಿದ್ರೆ ನಾನು ಮೋದಿನ ಬೈದಿನಿ ಅಂತ ಕೇಳ್ತಾರೋ. ಅವ್ರು ಇಷ್ಟ ಬಂದಾಗ ಬಂದು ಭಾಷಣ ಮಾಡುವಕ್ಕೆ ಯು ಶುಡ್ ಬಿ ಪ್ರೆಸೆಂಟ್ ಐತೆ. ಇವರ ಪಾರ್ಲಿಮೆಂಟೇರಿಯನ್. ಪ್ರಜೆಗಳು ನಮ್ಗೆ ಇಷ್ಟ ಇದ್ದಾಗ ತೆಗಿತೀವಿ, ಇಷ್ಟಾಗ ಇಳಿಸ್ತೀವಿ, ಇಷ್ಟ ಇವ್ನಿಗೆ ಓಟ್ ಹಾಕ್ತೀವಿ, ಇವ್ನಿಗೆ ಓಟ್ ಹಾಕ್ತೀವಿ, ಇಷ್ಟ ಇವ್ನು ಓಟ್ ಹಾಕಿ ಬೇಜಾರಾದ್ರೆ ಇವ್ನು ಇಳಿಸ್ತೀವಿ. ಒಂದು ಸರ್ಕಾರ ಗೆದ್ದ ತಕ್ಷಣ ಇಡೀ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ಅಥವಾ ದೇಶವನ್ನು ಬಿಜೆಪಿ ಗೆದ್ದ ತಕ್ಷಣ ಇಡೀ ದೇಶ ಬಿಜೆಪಿ ಅಲ್ಲ. ಒಬ್ಬ ಮನುಷ್ಯನ ಪ್ರಜೆಯ ಘನತೆಯನ್ನೇ ನೀವು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಹೆಂಗೆ ಸರ್? ನೀವೇನಾದ್ರೂ ಕಾಂಗ್ರೆಸ್ ಸೇರ್ತೀರಾ? ನಮಗೆ ದ್ವೇಷಿಸ ಗೊತ್ತಿಲ್ಲ, ಪ್ರೀತಿ ಅಷ್ಟೇ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಆರ್ ಕಬಳಿ. ಇವತ್ತು ನಮ್ಮ ಜೊತೆ ನಟ, ನಿರ್ದೇಶಕ, ನಿರ್ಮಾಪಕ, ರಂಗಕರ್ಮಿ ಮತ್ತು ಹೋರಾಟಗಾರ ಪ್ರಕಾಶ್ ರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀವಿ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಪ್ರಕಾಶ್ ರಾಜ್ ಅವರಿದ್ದಾರೆ, ಸಾಕು. ಸರ್, ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯ್ತು ನಿಮ್ಮದು. ನೀವೇ ಒಂದು ಮೈ ಡಿಯರ್ ಫ್ರೆಂಡ್ಸ್ ಅಂತ ಒಂದು ವಿಡಿಯೋ ಮಾಡಿಬಿಟ್ರಿ. ಅದಾದ ನಂತರ ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಚರ್ಚೆ ಆಯಿತು, ಇಡೀ ದೇಶದಲ್ಲಿ ಚರ್ಚೆ ಆಯಿತು. CEO ಆಫ್ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಅವರೇ ಬಂದು ಪತ್ರಿಕಾಗೋಷ್ಠಿ ಮಾಡೋ ಥರ ಎಲ್ಲ ಆಯಿತು. ಅದಾದಮೇಲೆ ನೀವೊಂದು ಪತ್ರಿಕಾಗೋಷ್ಠಿ ಮಾಡಿದ್ರಿ. SIR ನಡೀತಾ ಇರೋದು ನಿಮಗೆ ಗೊತ್ತಿತ್ತಲ್ವ ಸರ್? ಆನ್ಲೈನಲ್ಲೂ ಫಿಲ್ ಮಾಡೋಕ್ಕೆ ಅವಕಾಶ ಇತ್ತಲ್ವ ಸರ್? ಯಾಕೆ ನೀವು ಆನ್ಲೈನಲ್ಲೂ ಫಿಲ್ ಮಾಡದೆ ನೀವು ಈ ರೀತಿ ವಿಡಿಯೋ ಮಾಡಿಬಿಟ್ಟಿದ್ದು ಅಂತ? SIR ಒಂದು 13 ರಾಜ್ಯಗಳು ನಡೆದಿದೆ. SIR ಏನು ಅದು ಬೇಕಾಗಿರೋದನ್ನೇ, ಅದರ ಪ್ರಕ್ರಿಯೆ ಹೇಗಿರಬೇಕು ನೋಡಿ. ಈ ದೇಶದಲ್ಲಿ ಏನಾಗುತ್ತೆ ಅಂದರೆ ಉದ್ದೇಶ ಕರೆಕ್ಟಾಗಿರುತ್ತೆ. SIR ಆಗಬೇಕು, ನಮ್ಮ ಮತದಾರ ಏನಂತ ಗೊತ್ತಾಗಬೇಕು. ಪ್ರಕ್ರಿಯೆ ಏನಾಗ್ತಾ ಇದೆ ಸರಿ. ಇವಾಗ ಆನ್ಲೈನಲ್ಲಿ ಆಗಿದೆ. ನಾನು ಒಂದು ಕಡೆ ಇಲ್ಲದೆ ಇರೋ ನನ್ನ ಕಡೆ ವೋಟ್ ಹಾಕಿದ್ದೀನಿ, ಒಂದು ಅಡ್ರೆಸ್ಸು ಕೊಡಬೇಕು ಅಲ್ವಾ? ಕೊಡ್ತೀವಿ. ನಮ್ಮ ಪರ್ಮಿಷನ್ ಇಲ್ಲದೆ ಹೆಂಗೆ ತೆಗೆದಾಕ್ತೀರಿ ಅಂತ. ಇವಾಗ SIR ನನಗೆ ಓದ್ದವ್ರಿಗೆ, ನಿಮಗೆ, ನಮಗೆ 10 ಜನಕ್ಕೆ ಆಗುತ್ತೆ. ಇದು ನನ್ನ ಹೋರಾಟ ಅಂತ ಯಾಕೆ ಅಂದ್ಕೊಳ್ತೀರಿ? ಇವತ್ತು ಕರ್ನಾಟಕದಲ್ಲಿ SIRನ ಪ್ರಕ್ರಿಯೆ ನಡೀತಿದೆ. ಯಾವಾಗ ಬಂದರು, ಯಾವಾಗ ಅನೌನ್ಸ್ ಮಾಡಿದ್ರು, ಎಷ್ಟು ತಿಂಗಳಲ್ಲಿ ಮಾಡ್ತಿದ್ದಾರೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿ ಮತದಾರರ 5.5 ಕೋಟಿ ಮತದಾರರ ಹತ್ರ ನೀವು 1.5 ತಿಂಗಳಲ್ಲಿ ಮೀಟ್ ಮಾಡೋಕ್ಕಾಗುತ್ತೇನ್ರಿ? ಬಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದಿಲ್ಲ ಸರ್, ನಾವು 100% ಮುಗಿಸಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರನ್ನ ಮುಗಿಸಿದ್ದಾರೆ? ಪ್ರಜಾಪ್ರಭುತ್ವವನ್ನು ಮುಗಿಸಿದಾರಾ? ಈ ಪ್ರಕ್ರಿಯೆ ಮುಗಿಸಿದ ಪ್ರಶ್ನೆ ಆಗ್ಬೇಕಲ್ಲ. ಇವಾಗ ಹಳ್ಳಿಗಳಲ್ಲಿ ಇವಾಗ ನೀವೆಲ್ಲ ಗ್ರೌಂಡ್ನಲ್ಲಿ ವರ್ಕ್ ಮಾಡಿದಿರಲ್ವಾ? ಇವಾಗ ನೀವು ವರ್ಕ್ ಮಾಡಿರ್ತೀರಿ. ನಿಮ್ಗಳಿಗೆ ಕರ್ನಾಟಕದ ರೈತರು, ಅಲೆಮಾರಿಗಳು, ಯಾಕೆ ಬೆಂಗಳೂರು ಸಿಟಿನಲ್ಲಿ ಸ್ಲಮ್ಗಳಲ್ಲಿರೋರು, ದಿನಗೂಲಿ ಮಾಡೋರು, ಅವರೆಲ್ರಿಗೂ SIR ಏನು ಅಂತ ಗೊತ್ತಾ? ಯಾಕೆ ಗೊತ್ತಾಗಿಲ್ಲ? ಭಾರತ ದೇಶದ ದೌರ್ಭಾಗ್ಯ ಏನಂದರೆ 79ನೇ ವರ್ಷದ ಸ್ವತಂತ್ರ ದಿನದ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಈಗ ಹಿಂದಿನ ಸರ್ಕಾರಗಳಿರಲಿ, ಈ ಸರ್ಕಾರಗಳಿರಲಿ, ಎಲ್ಲ ಪ್ರಜೆಗಳಿಗೆ ಮತದಾನದ ಹಕ್ಕಿನ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದಾರ? ಹೆಂಗೆ ನಡೀತಿದೆ ಎಲೆಕ್ಷನ್ಗಳೀಗ? ಒಂದು ರಾಜಕೀಯ ಪ್ರಜ್ಞೆ, ಒಂದು ಮತ ಎಷ್ಟು ಮುಖ್ಯ ಅನ್ನೋದನ್ನು ಮಾಡಿದಾರ? ಅದನ್ನು ಮಾಡಿಲ್ಲ. ಇವಾಗ ಮ್ಯಾಪಿಂಗ್ ಅಂತಾರೆ, 93% ಅಂತಾರೆ. ಒಂದು SIR ಪ್ರಕ್ರಿಯೆ ಹೇಗಾಗಬೇಕು? ನಮ್ಮ ಪ್ರಧಾನಿಗಳು ಏನದು ಸ್ವಚ್ಛ ಭಾರತ್ ಅಂತ ಮಾಡಿದ್ರೇ ಸ್ವಚ್ಛ ಭಾರತ್ಗೆ ಖರ್ಚಾಗೋದಕ್ಕಿಂತ ಜಾಸ್ತಿ ಪಬ್ಲಿಸಿಟಿಗೆ ಮಾಡಿದ್ದಾರೆ, ಫೋಟೋಗಳು ಹಾಕ್ಕೊಂಡು.
ಆ ಕೆಲಸ ಇಲ್ಲಿ ಯಾಕೆ ಮಾಡಿಲ್ಲ? SIRನ ಮೂಲ ಉದ್ದೇಶ ಏನು? ಯಾವ ಒಬ್ಬ ಅರ್ಹ ಮತದಾರನಿಗೂ ಕೂಡ ಅವನ ಮತದಾನದ ಹಕ್ಕು ತಪ್ಪೋ ಹಾಗಿಲ್ಲ, ಅವನಿಗೆ ಸಿಗುವಂಥದ್ದು. ಅದು ಉದ್ದೇಶ. ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ, ಒಂದು 6 ತಿಂಗಳಿಗೆ ಮುಂಚೆ, ಇವಾಗ ಕರ್ನಾಟಕದಲ್ಲಿ ಎಲೆಕ್ಷನ್ ಎಷ್ಟಿದೆ? 2.5 ವರ್ಷ ಇದೆ ರೀ. ನೀವು ಏನು ಮಾಡಬೇಕು? ನೀವು ಫ್ಯಾಮಿಲಿ ಪ್ಲ್ಯಾನಿಂಗು ನಿರೋಧ ಬಳಸಿ ಅನ್ನೋದಕ್ಕೆ ಎಷ್ಟು ವರ್ಷ ತೊಗೊಂಡ್ರಿ ಪಬ್ಲಿಸಿಟಿ ಮಕ್ಕಳಿಗೆ ಹೇಳಲಿಕ್ಕೆ, ಜನರಿಗೆ? ಒಂದು 6 ತಿಂಗಳಿಗೆ ಮುಂಚೆ SIR ಪ್ರಕ್ರಿಯೆ ನಡೀತಾ ಇದೆ. ನಿಮಗೆ ಸರ್ಕಾರಿ ಆಸ್ಪತ್ರೆಗಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಕಚೇರಿಗಳಿವೆ, ಪಂಚಾಯತ್ಗಳಿವೆ, MP ಗಳಿದ್ದೀರಿ, MLAಗಳಿದ್ದೀರಿ, ಏನಂತ ನೀವು ಬೇರೆ ಬೇರೆ ಆಫೀಸರ್ಸ್ಗಳಿದ್ದೀರಿ, ವಾಹನಗಳಿವೆ. ಎಲ್ಲ ಕಡೆನೂ ಒಂದು 6 ತಿಂಗಳು SIR ಪ್ರಕ್ರಿಯೆ ನಡೀತಿದೆ. ನೀವೆಲ್ಲರೂ ಹುಷಾರಾಗಿರೋ ಇದು ಬರ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ವ ನಿಮಗೆ? ಪ್ರಕ್ರಿಯೆಯಲ್ಲಿ ಏನು ಮಾಡಿದ್ದಾರೆ, 1 ತಿಂಗಳೊಳಗೆ BLOಗಳು ತೊಗೊಂಡೋಗಿ ಫಾರ್ಮ್ ಕೊಡಬೇಕು. ಎಲ್ಲಿ ಕೊಡಬೇಕು ಫಾರ್ಮು? ನೀವು ಕರೆಕ್ಟಾಗಿ ಇದಕ್ಕೆ ಹಿಂದೆ SIR ಪ್ರಕ್ರಿಯೆ ಯಾವಾಗಾಗಿತ್ತು ಅಂತ ಯೋಚನೆ ಮಾಡಿ. 2002ರಲ್ಲಾಗಿತ್ತು. 2002ರಲ್ಲಿ ಹೇಗಾಗುತ್ತೆ, ನಮ್ಮ ಹತ್ರ ಒಂದು ಮ್ಯಾಪಿಂಗ್ ಮಾಡಿರೋ ಡಾಟಾ ಇರುತ್ತೆ. ಅದಕ್ಕೆ ಮನೆ ಮನೆಗೆ ಹೋಗ್ತೀವಿ. ಹೋಗಿ ನಿಮ್ಮ ಡಾಟಾ ನಮ್ಮ ಹತ್ರ ಇದೆ, ಅದು ಸರಿನಾ ತಪ್ಪಾ, ಅದರಲ್ಲಿ ಏನಾದ್ರು ಬದಲಾವಣೆಗಳು ಮಾಡಬೇಕಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಮಾಡಬೇಕಾ, ನೀವು ಮನೆ ಏನಾದ್ರು ಚೇಂಜ್ ಮಾಡಿದ್ದೀರಾ, ಇದಕ್ಕೆ ಮುಂಚೆ ಇದ್ದವ್ರು ಎಲ್ಲರೂ ಇದ್ದಾರಾ, ಬೇರೆ ಯಾವ್ದು ಮನೆಗೆ ಹೋದ್ರೂ ಪ್ರತಿ ಮನೆಗೆ ಹೋಗ್ಬೇಕು ನೀವು. ಅಲ್ಲಿರೋರ್ದು ಇದಕ್ಕೆ ತಾಳೆ ಆಗ್ತಾ ಇದೆಯಾ, ಹೊಸಬರು ಬಂದಿದ್ದಾರಾ, ನಿಮ್ಮಲ್ಲಿ ಯುವಕರು ಯಾರಾದ್ರು ಇದ್ದಾರಾ, ಅದನ್ನು ಮಾಡಬೇಕು. ಈ ಸಲ ಫಸ್ಟ್ ಟೈಮು ನೀವು ಇಡೀ ದೇಶನ ಎಕ್ಸಾಮ್ ಯಾಕೆ ಬರೆಸ್ತಾ ಇದ್ದೀರಿ ಅಂತ. ಯಾಕೆ ಅಂತಂದ್ರೆ ಫಾರ್ಮ್ ಕೊಟ್ಟು ಅವರೇ ಫೈನ್ ಮಾಡ್ಬೇಕಂತೆ. ಹೌದು. ನಿನ್ನ ಹತ್ರ 93% ಮ್ಯಾಪಿಂಗು ಇದೆ. ಎಷ್ಟು ಜನ ಅಕ್ಷರಸ್ಥರಿದ್ದಾರೆ? ಎಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿದೆ? ನಿಮ್ಮ ಪ್ರಕಾರ SIR ಮಾಡಬಾರ್ದಂತನಾ? ಮಾಡಲೇಬೇಕು. ಹೆಂಗೆ ಮಾಡಬೇಕು ಅಂತ ಸರ್ ಒಟ್ಟಾರೆ 1.5 ವರ್ಷ ಬೇಡವಾ ನಿಮಗೆ? ಕರ್ನಾಟಕದಲ್ಲಿ 5.5 ಕೋಟಿ ಮಕ್ಕಳನ್ನು ನೋಡೋದಕ್ಕೆ ಅದು 1 ವರ್ಷ ಬೇಡವಾ? ಅಟ್ಲೀಸ್ಟ್ ಒಂದು 6 ತಿಂಗಳ ಪ್ರಿಪರೇಷನ್ನು ಮತ್ತು ಒಂದು ಘನತೆ ಇದೆಯಲ್ಲ ಆಲ್ರೆಡಿ ಓಟಿರೋನಿಗೆ. ಅವರು ಆ ದೇಶದ ಪ್ರಜೆ. ನೀವು ಇಡೀ 90-80 ವರ್ಷದ ಇತಿಹಾಸದಲ್ಲಿ ಸಾಮಾಜಿಕ ನ್ಯಾಯ ತಂದಿದ್ದೀರಾ, ಬಡತನ ಮತ್ತು ಶ್ರೀಮಂತ ನಡುವೆ ತೆಗೆದಿದ್ದೀರಾ, ಎಲ್ಲರಿಗೂ ಉದ್ಯೋಗಾವಕಾಶಗಳು ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ, ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಆಗಿಲ್ಲ. ಆದರೆ ಅಂಬೇಡ್ಕರ್ ಒಂದು ಮತ ಒಬ್ಬನಿಂದ ಕೊಟ್ಟಿದ್ದಾರಲ್ಲ, ಅದು ಅವನಿಗೆ ಸಿಗಬೇಕಲ್ಲ. ಅವನು ಕುತ್ಕೊಂಡು ಅವನಿಗೇನು ಅಪ್ಲಿಕೇಶನ್ ಹಾಕ್ಸ್ಕೊಂಡು ಯಾಕೆ ಕೂತ್ಕೊಳ್ತೀವಿ ನೀವು? ಅದನ್ನು ನೀವು ಅವನು ಯಾಕೆ ನಿಮ್ಗೆ ಎಕ್ಸಾಮ್ ಪೇಪರ್ ತಗೊಂಡು ನಿಂತ್ಕೋಬೇಕು? ಒಬ್ಬ ಪ್ರಜೆ, ಯು ನೋ ಹಿಮ್, ಈಸ್ ಅ ವೋಟರ್. ನಾನು ಯಾಕೆ ಟ್ವೀಟ್ ಮಾಡ್ತೀನಿ ಅಂದರೆ, ಹೌದಪ್ಪ ನಾನು ಮನೆ ಖಾಲಿ ಮಾಡಿದ್ದೀನಿ, ಒಬ್ಬನು ಮನೆಯಲ್ಲಿಲ್ಲ. ನಿಮ್ಮ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಿದ್ದೀರಿ, ಹೋಗ್ತೀರಿ, ಒಂದು ಮನೆಯಲ್ಲಿಲ್ಲ ಅಂದ ತಕ್ಷಣ ನೀವೇನು ಮಾಡಬೇಕು, ಒಂದು ನೋಟಿಸ್ ಅಂಟಿಸ್ಬೇಕು, ಯಾವಾಗ ಬರ್ತಾನೆ ಅಂತ ನೋಡ್ಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಅದಕ್ಕೊಂದು ವಾರ ಬಿಟ್ಟು ಅವನು ಈ ದೇಶದಲ್ಲಿ ಕೆಲಸಕ್ಕೋಸ್ಕರ ಬೇರೆ ಬೇರೆ ಊರಿಗೆ ಹೋಗ್ತಾನೆ. ನೀನು 10 ಗಂಟೆಗೆ ಹೋಗಿ 11 ಗಂಟೆಗೆ ಹೋದರೆ ಬೆಳಿಗ್ಗೆ 2 ಗಂಟೆಗೆ ಹೋಗಿರ್ತಾನೆ ಅವನು. ಡಿಲೀಟೆಡ್ ಹೆಂಗೆ ಮಾಡ್ತೀರಿ ನೀವು? ಅಂದರೆ ಈ ದೇಶದಲ್ಲಿ ಮನೆಯಲ್ಲಿ ಇಲ್ಲದೆ ಇರೋದು ಅಪರಾಧ ಆಗಿದೆಯಾ, ಅಥವಾ ಮನೆ ಚೇಂಜ್ ಮಾಡಿ ಅಡ್ರೆಸ್ ಫಿಲಪ್ ಮಾಡದೇ ಇರೋದು ಅಪರಾಧ ಆಗಿದೆಯಾ? ಭಾರತ ದೇಶದ ಸಂವಿಧಾನದಲ್ಲಿ ಯಾರ ಓಟನ್ನು ತೆಗಿಬೇಕಾದ್ರೂ ನೀವು ಅವನಿಗೆ ನೋಟಿಸ್ ಕೊಡಬೇಕು. ಸರ್ ನಿಮ್ಮ ವಿಚಾರದಲ್ಲಿ ಆಗಿದ್ದು ಗೊಂದಲ ಏನು ಸರ್ SIR ಪ್ರಕ್ರಿಯೆಯಲ್ಲಿ? ನೋಡಿ, ಅದು ಪ್ರಕಾಶ್ ರೈ BJP ವಿರೋಧಿ ಆಳುವ ಸರ್ಕಾರದ ಅದಕ್ಕೋಸ್ಕರ ಚೇಂಜ್ ಮಾಡಿದ್ದಾರೆ ಅಂತಲ್ಲ, ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಅವರು. ನಾನು ನಟನಾಗಿರ್ಬೋದು, ತುಂಬ ಹೆಸರುವಾಸಿ ಆಗಿರ್ಬೋದು, ಅದು ನನ್ನ ವೈಯಕ್ತಿಕವಾದ ಅಥವಾ ನನ್ನ ವೃತ್ತಿಗೆ ಸಂಬಂಧಿಸಿದ್ದು. ಪ್ರಜೆಯಾಗಿ ನಾನು ಈಕ್ವಲ್ ರೀ. ಅಂಬಾನಿಗೂ ಒಂದೇ ಓಟು, ಪ್ರಕಾಶ್ ರೈಗೂ ಒಂದೇ ಓಟು, ದಿನಗೂಲಿ ಮಾಡೋನಿಗೂ ಒಂದೇ ಓಟು. ನಮಗೆ ಅದೊಂದೇ ಇರೋದು ನಮ್ಮ ಕೈನಲ್ಲಿ. ಆ ಪ್ರಾಸೆಸ್ನಲ್ಲಿ ಮನೆಯಲ್ಲಿಲ್ಲ ಅಂದ ತಕ್ಷಣ ನೀವೇನು ಮಾಡಬೇಕು? SIRನಲ್ಲೇ ಇದೆ, ಅವ್ರು ಕೊಟ್ಟರು ಇದರಲ್ಲೇ ಇದೆ. 6 ಹೊಸ ವೋಟರ್ಸ್ನ ಒಳಗೆ ಕಳ್ಕೊಳ್ಳೋಕ್ಕೆ. 8 ನೀವು ಮನೆ ಚೇಂಜ್ ಮಾಡಿದರೆ, ನಿಮ್ಗೆ ಹೆಸರೇನಾದ್ರು ಚೇಂಜ್ ಮಾಡಬೇಕು ಅಂದರೆ ಮಾಡೋಕ್ಕೆ ಅದನ್ನು ನಿಮ್ಮ ಅವಕಾಶ ಕೊಡೋದೆ. ಮತ್ತು ನೀವು ಹೊಸ ವೋಟರ್ ಆಗು ಅಂದರೆ 61 ವಯಸ್ಸು ನನಗೆ, ಇಷ್ಟು ವರ್ಷ ಬೇರೆ ವೋಟ್ ಮಾಡಿದ್ದೀನಿ. ನಾನು ಮನೆ ಬದಲಾಯಿಸಿದ್ದೀನಿ ಅನ್ನೋ ಕಾರಣಕ್ಕೆ, ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿದ್ದೀನಿ ಅನ್ನೋ ಕಾರಣಕ್ಕೆ ನಿನ್ನ ಓಟನ್ನು ತೆಗೆದು ಹಾಕಲಾಗಿದೆ. ಮತ್ತೆ ನೀನು ಆ ಫಾರ್ಮ್ ಹಾಕಿ ನಿನ್ನ ಇಡೀ ಜಾತಕ ಹೇಳಿ ಬರೋ ತನಕ ನೀನು ವೋಟರ್ ಅಲ್ಲ, ನೀನು ಈ ಭಾರತ ದೇಶದ ಪ್ರಜೆ ಅಲ್ಲ ಅಂದರೆ ಕೋಪ ಬರ್ಬೇಕಾ ಬೇಡ ನನಗೆ? ಹೂ ಆರ್ ಯು? ನೀವುಗಳೆಲ್ಲ ಯಾರು? ಒಂದು ಪ್ರಧಾನಮಂತ್ರಿಯಿಂದ, ಮುಖ್ಯಮಂತ್ರಿಯಿಂದ, ರಾಜಕಾರಣಿಗಳಿಂದ, ಮಂತ್ರಿಗಳಿಂದ ಮತ್ತು ನಿಮ್ಮೆಲ್ಲ IAS ಆಫೀಸರ್ಗಳಿಂದ ನೀವೆಲ್ಲರೂ ನಮ್ಮ ತೆರಿಗೆ ಹಣವನ್ನು ತಗೊಂಡು ಸಂಬಳ ಕೊಟ್ಟರು ನಾವು ದೇಶ ನಡೆಸಿ ಅಂತ. ನಮ್ಮನ್ನೇನು ನಿಲ್ಲಿಸ್ತೀರ ನೀವು? ಅಲ್ಲ, ಯಾವ ಆಧಾರದ ಮೇಲೆ ಒಬ್ಬ ಮನೆಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ
ಅಥವಾ ಮನೆ ಚೇಂಜ್ ಮಾಡಿ ಎಲ್ಲೋಗಿರ್ತಾರೆ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಆಗ್ತದೆ. ಪರ್ಮನೆಂಟ್ಲಿ ಚಂದ್ರಯಾನಕ್ಕೆ ಹೋಗಿದ್ದೀವ ನಾವು, ಜೂಪಿಟರ್ ಮಾರ್ಸ್ಗೆ ಏನಾರು ಹೋಗಿದ್ದೀವ ನಾವು, ಭೂಗರ್ಭದಲ್ಲಿರೋ ಹೋಗ್ಬಿಟ್ಟಿದ್ದೀವ ನಾವು, ಭಾರತ ದೇಶ ಬಿಟ್ಟೆಲ್ಲರೂ ಹೋಗ್ಬಿಟ್ಟಿದ್ದೀವ ನಾವು. ವಲಸೆಯರಿ ದೇಶ ಬಾಡಿಗೆ ಮನೆಗೆ ಹೋಗ್ತಾರೆ. ಒಂದೇ ಓಟಲ್ಲಿ ಒಂದು ID ಇದೆ ಅನ್ನೋ ಕಾರಣಕ್ಕೆ ಅಲ್ಲೇ ಇರಬೇಕಾ ನಾನು? ಇವೆಲ್ಲ ಮೂಲಭೂತ ಪ್ರಶ್ನೆಗಳು. ನಿಮಗೆ ಏನು ಅನಿಸ್ಬೇಕು ಅಂದರೆ ನಿಮ್ಮ ಘನತೆಯನ್ನು ಪ್ರಶ್ನಿಸೋದಲ್ವಾ ಅದು? ನೀನು ಆಲ್ರೆಡಿ ವೋಟರ್ ಸ್ವಾಮಿ, ಇಷ್ಟು ದಿನ ವೋಟ್ ಮಾಡಿ. ಒಂದು 90 ವರ್ಷದ ಮುದುಕನ ಕತೆ ತಗೋಣ. ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದವನು ಒಂದು 20 ಸಲ ಒಂದು ಎಲೆಕ್ಷನ್ಗಳಲ್ಲಿ ಅವ್ರು ವೋಟ್ ಹಾಕಿರ್ಬೋದಾ? ವೋಟ್ ಹಾಕಿದರೆ ಅಂದರೆ ಈ ಭಾರತ ದೇಶದಲ್ಲಿ 20 ಸಲ ಬೇಕಾದ ನಾಯಕರನ್ನು ಆರಿಸಿದ್ದಾನೆ. ಅವನು ಆರಿಸುವ ನಾಯಕರುಗಳಿಂದಾಗಿ ಸಾಕಷ್ಟು ಬದಲಾವಣೆಗಳು ಕೆಲಸಗಳಾಗಿವೆ. ಅಷ್ಟು ಪ್ರಬುದ್ಧನಿಗೆ ಅವ್ನು ಮನೆ ಚೇಂಜ್ ಮಾಡಿಬಿಟ್ಟಿದ್ದಾನಪ್ಪ. ಇಲ್ಲ ಅವ್ರು ಬೆಳಿಗ್ಗೆ ವಾಕಿಂಗ್ ಹೋಗ್ಬಿಟ್ಟಿದ್ರಪ್ಪ, ಒಂದು 2 ದಿನ ಏನೋ ಮಗನಿಗೆ ಮೈಸೂರು ಅಂತ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ರಪ್ಪ, ಮನೆಯಲ್ಲಿಲ್ಲ ಅವರು, ಡಿಲೀಟೆಡಾ? ಯಾವ ಕಾರಣಕ್ಕೆ ಈ ದೇಶದಲ್ಲಿ ಮನೆಯಲ್ಲಿ ಇರೋಲ್ಲ ಅನ್ನೋದನ್ನು ನೀವು ಗೊತ್ತಾಗಲ್ವಾ? ಒಬ್ಬಟ್ಟು ಹೆಣ್ಮಗಳಿದ್ದಾಳೆ, ಇಲ್ಲ ಅವಳು ಹೆರಿಗೆಗೆ ತವ್ರ ಮನೆಗೆ ಹೋಗಿರ್ಬೇಕು, ಡಿಲೀಟ್ ಮಾಡಿಬಿಡ್ತೀರಾ ಹೆಸರು? ಸರ್ ನೀವು ಫಾರಂ 6 ಆ ರೀತಿಯಲ್ಲಿ ಅಕಸ್ಮಾತ್ ತಪ್ಪೋದ್ರೆ ಫಾರಂ 6 ಇದೆಯಲ್ಲ, ಫಾರಂ 6 ಯಾರ್ರಿ? ಫಾರಂ 6 ನಾನು ಯಾಕೆ ರಿಫಿಲ್ ಮಾಡಬೇಕು? ಫಾರಂ 6 ಅನ್ನೋದು ಹೊಸ ವೋಟರ್ ಐಡಿಗೆ, ಫಾರಂ 8 ಅನ್ನೋದು ವೋಟರ್ ಐಡಿ ಆಲ್ರೆಡಿ ಇದ್ದವರು ಮನೆ ಚೇಂಜ್ ಮಾಡಿದೀವಿ ಅನ್ನಕ್ಕೆ, ಈ ಸ್ಥಳದಲ್ಲಿ ನಾನು ಇಲ್ಲ ಅನ್ನಕ್ಕೆ. ನೀವು ಮಾಡಿರೋದ್ ಪ್ರಕ್ರಿಯೆ ಏನು? ಹೊಸ ಐಡಿಗಳು ತಗೋಬೇಕು, ಸತ್ತೋದವ್ರು ತೆಗೆದುಬಿಡ್ಬೇಕು, ಅನರ್ಹರು ಡೂಪ್ಲಿಕೇಟ್ ತೆಗಿಯೋದಕ್ಕೆ SIR, ಇರೋರನ್ನ ತೆಗಿಯೋಕೆ ನೀವು ಯಾರೋ? ಅಲ್ಲ ಸರ್, ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರಿ. ಅದನ್ನ ಗಮನಿಸಿದಂತ ಚುನಾವಣಾ ಆಯೋಗನು ಕೂಡ ಒಂದು ಸ್ಪಷ್ಟನೆ ಕೊಡ್ತು. ಏನಂತ ಕೊಟ್ರು? ಸೊ ನೀವು ಅವರು ನಿಮ್ಮ ಮನೆ ಹತ್ರ ಹೋಗಿದ್ರು, ವಿಡಿಯೋ ಮಾಡಿದ್ರು. ಯಾವಾಗ ಮಾಡಿದ್ರು ಮಾಜರು? ಅಲ್ಲ, ನಾನು ಹೇಳ್ತೀನಿ ಮಾಜರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವಾಗ ಮಾಡಿದ್ರು ಮಾಜರು? ಸ್ವಲ್ಪ ಬಜರ್ ಮಾಡಿದ್ರೆ ನೀವು? ರಾತ್ರಿ ಹೋಗಿದ್ದಾರೆ, ಒಂದು 7 ಗಂಟೆ. ಯಾವತ್ತು ಹೋಗಿದ್ದಾರೆ? ಅವತ್ತೇ ನೀವು ವಿಡಿಯೋ ಬಿಟ್ಟಿದ್ದಿನ. ಅದಕ್ಕೆ ಮುಂಚೆ ಮಾಡಿರ್ಬೇಕಲ್ಲ ಮಾಜರ್, ನಾನು ಅದಕ್ಕೆ ಮುಂಚೆ. ಹೋಗಿ ಸುಳ್ಳು ಅಂತ ಹೇಳ್ತೀರಾ? ಅಲ್ಲ, ಸುಳ್ಳು ಅಂದ್ರೆ ನೀನು ಮತ್ ಮಾಜರ್ ಮಾಡೋ ಅವಶ್ಯಕತೆ ನಿನ್ಗೆ ಯಾಕೆ ಬಂತು? ರಿಪೋರ್ಟ್ ಕೊಡು. ಅಲ್ಲ ಸರ್, ನಾವು BLO ಮಾಡಿರ್ತಾನಲ್ಲಪ್ಪ, BLO ಒಂದು ರಿಪೋರ್ಟ್ ಇರುತ್ತಲ್ಲಪ್ಪ, ಅದು ರಿಪೋರ್ಟ್ ಕೊಟ್ಟರೆ ಆಗಿತ್ತು. ನೀನ್ ಯಾಕೆ ಕ್ಯಾಮ್ರಾ ಇಟ್ಕೊಂಡು ಎಲ್ರಿಗೂ ಕ್ಯಾಮ್ರಾ ಇಟ್ಕೊಂಡು ಓದಿಯಾ ನೀನು? ಆನ್ ಕ್ಯಾಮ್ರಾ ಮಾಜರ್ ಮಾಡಿದ್ರೆ ಈ ದೇಶದಲ್ಲಿ ನೀವು? ಹಾಗಾದ್ರೆ ನೀವು ಆರೋಪ ಮಾಡಿದ ಆದ್ಮೇಲೆ ಅವರು ಹೋಗಿ ಶೂಟ್ ಮಾಡಿ ಆಮೇಲೆ ಹಾಕಿರೋದು ಅದೇ ತಾನೇ ಅಲ್ವಾ ಅದು ಹೇಳೋದು? ಅದ್ರಲ್ಲಿ ಏನ್ ಹೇಳ್ತಿದ್ದಾನ BLO? ನಾವೀಗ ಮಾಜರ್ ಮಾಡ್ತಾ ಇದೀವಿ, ಈ ಮನೆ ಮುಂದ್ಗಡೆ ಇದೀವಿ, ಅಕ್ಕಪಕ್ಕದವರೆಲ್ಲ ಮಾತಾಡ್ತಾ ಇದಾರೆ, ಸಾಯಂಕಾಲ ಬೆಳಕಾಕಿದೆ ಮಾಡಿದ್ದಾರೆ ನೋಡಿ, ನಾವು ಮಾಜರ್ ಮಾಡಿದೀವಿ, ಅವ್ರು ಟ್ವೀಟ್ ಮಾಡಿದ್ದಾರೆ ಅಂತ. ನಾನು ಟ್ವೀಟ್ ಮಾಡಿದ್ ಬೆಳಿಗ್ಗೆ, ಇವ್ರು ಮಾಜರ್ ಮಾಡ್ಬೇಕಾಗಿರೋದು 1 ವಾರದ ಹಿಂದೆ. ನಾನು ಟ್ವೀಟ್ ಮಾಡಿ ದೇಶದಲ್ಲಿ ಎಲ್ಲರೂ ಪ್ರಶ್ನೆ ಮಾಡಿದ್ರು, ನನಗೆ ಯಾಕೆ ಎಲೆಕ್ಷನ್ ಕಮಿಷನ್ ಫೋನ್ ಮಾಡ್ತೀವಿ ನೀವು? ಸರ್ ತಪ್ಪಾಯ್ತು, ನಾವು ಸರಿ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರಿ? ಸಾಯಂಕಾಲ ನೀವು ಪ್ರೆಸ್ ಮೀಟ್ ಆಗುವಷ್ಟೊತ್ತಿಗೆ ಪರ್ಮನೆಂಟ್ಲಿ ಶಿಫ್ಟೆಡ್, ನಿಮ್ಮ ವೆಬ್ಸೈಟ್ ಅಲ್ಲಿ ಶಿಫ್ಟೆಡ್ ಹೆಂಗಾಯ್ತದು? ಶಿಫ್ಟೆಡ್ ಅಂತ ಯಾರಿಗೆ ಮೋಸ ಮಾಡೋ? ಪರ್ಮನೆಂಟ್ಲಿ ಶಿಫ್ಟೆಡ್ ಪರ್ಮನೆಂಟ್ ಶಿಫ್ಟೆಡ್ ಏನಾದ್ರೂ ಫಾರ್ಮ್ 6 ಯಾಕೆ ಕೇಳ್ತಾ ಇದ್ದೀರಿ? ನಾನು ಓಕೆ, ನಾನು ಮನೆಯಲ್ಲಿ ಇಲ್ಲ. ನಾನು ಕೇಳ್ತಿರೋ ಮೂಲಭೂತ ಪ್ರಶ್ನೆ, ಮನೆಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ, ಆಬ್ಸೆಂಟ್ ಅನ್ನೋ ಕಾರಣಕ್ಕೆ, ಮತ್ತು ಮನೆ ಚೇಂಜ್ ಮಾಡಿದ್ದಾರೆ ಅದು ಎಲೆಕ್ಷನ್ ಕಮಿಷನ್ ಹೇಳಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಕಾನೂನಿನಲ್ಲಿ ಅವರ ವೋಟರ್ ಐಡಿನೇ ತೆಗೆದು ಹಾಕೋ ಸಾಧ್ಯತೆ ಇದೆಯಾ ನಿಮಗೆ? ಹಾಕ್ರಿ, ನಿಮಗಿದೆ. ಮತ್ತೆ ಯಾಕೆ ತೆಗೆದು ಹಾಕಿದ್ರಿ ಈ ದೇಶದವ್ರದ್ದು? ಸರಿ, ನೀವು ನಾನು BLO ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. BLO ಫಾರ್ಮ್ ಫಿಲ್ಅಪ್ ಮಾಡಿ ಅಪ್ಲೋಡ್ ಮಾಡಿ ಅವ್ರನ್ನ ಯಾಕೆ ಅನ್ರಿಜಿಸ್ಟರ್ಡ್ ಅಂತ ಹಾಕಿದಿರಿ? BLO ಫಿಲ್ಅಪ್ ಮಾಡಿ ಒಬ್ಬರನ್ನ ಯಾಕೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹಾಕಿದಿರಿ? ಅಂದ್ರೆ ನಿಮ್ಮ ಇಡೀ ಪ್ರಕ್ರಿಯೆಯಲ್ಲಿ ಹುಡುಕಿದೆ ಅಲ್ವಾ? ಅದರ ಪರಿಣಾಮವನ್ನ ಪ್ರಜೆ ಯಾಕೆ ಅನುಭವಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ನಿಮ್ಮ ಪ್ರಕರಣದಲ್ಲಿ ಅಧಿಕಾರಿಗಳು ಒಂದಷ್ಟು ಸುಳ್ಳು ಹೇಳಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಒಂದಷ್ಟು ತಪ್ಪಾಗಿದೆ. ಹಂಗಂದ್ರೆ ಅವ್ರ ಮೇಲೆ ಕ್ರಮ ಆಗೋದು ಬೇಡವಾ ಸರ್? ಕ್ರಮ ಅದನ್ನೇ ಕೇಳ್ತಾ ಇರೋದು ಪ್ರಶ್ನೆ. ನೀವು ನೋಡಿ, ಅಧಿಕಾರಿಗಳು ಕೂಡ ನಮ್ಮವರೇ. ನಾವು ಸ್ವಲ್ಪ ಪ್ರಬುದ್ಧರಾಗಿ ಮಾತಾಡುವಾಗ ಅಧಿಕಾರಿಗಳು ಯಾರು? ಆ ಅಧಿಕಾರಿಗಳ ಮೇಲೆ 1 ತಿಂಗಳಲ್ಲಿ ಮಾಡುವಂತ ಒತ್ತಡ ತಂದವ್ರ ಮೇಲೆ ತಾನೇ ಮುರುತ್ತಾನೆ ಹೋಗ್ಬೇಕು ನಾವು. ಇವತ್ತು ನೀವು BLOಗಳನ್ನ ನೋಡಿ, ಏನ್ ಮಾಡ್ತಾರೆ ಅವ್ರಿಗೆ? ಒಂದು 100 ಮನೆ ಇರೋ ಒಂದು ಫ್ಲಾಟ್ ಇದೆ. ಆ 100 ಮನೆ ಇರೋ ಫ್ಲಾಟ್ ನಲ್ಲಿ ಅವ್ರು ಇದ್ದಾಗ ಈ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ BLO ಕೆಲಸ ಮಾಡುವುದು ಎಷ್ಟು ದಿನ ಬೇಕು? ಬಹಳ ಟೈಮ್ ತಗೊಳುತ್ತೆ. ಮತ್ತೆ ಅದನ್ನ 1 ತಿಂಗಳೊಳಗೆ ನೀವು 5 ಕೋಟಿ ಜನ ಮಾಡ್ತೀನಿ ಅಂದ್ರೆ ನಗರು. ನಿಮಗೆ ಈ BLO ಅಂತಿದ್ರೆ ಉತ್ತರ ಪ್ರದೇಶ ಮತ್ತು ಬೆಂಗಾಲು ಈ 13 ಕಡೆ ನಡೆದ್ರಲ್ಲಿ ಎಷ್ಟು BLOಗಳು ಒತ್ತಡ ತಡ್ಕೊಳ್ಳೋದಾಗ ಆತ್ಮಹತ್ಯೆ ಮಾಡಿದ ಕೇಸ್ ಬಂದಿಲ್ವಾ? ಬಂದಿದೆ. ಕರ್ನಾಟಕ ತುಂಬಾ ಇದೆ. ಬೆಂಗಾಲ್ನಲ್ಲಿ SIR ಮಾಡ್ತಿದ್ದ ಒಬ್ಬ ಆಫೀಸರೇ
ಅಯ್ಯೋ ನನ್ನ ಓಟ್ ಡಿಲೀಟ್ ಆಗ್ಬಿಟ್ಟಿದೆ ಅಂತ ಅವನು ಸುಪ್ರೀಂ ಕೋರ್ಟ್ ಹೋಗಿದ್ ನೀವು ನೋಡಿಲ್ವಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಅಯ್ಯೋ ಎಲೆಕ್ಷನ್ ಬಂದ್ಬಿಡ್ತು, ನೆಕ್ಸ್ಟ್ ಎಲೆಕ್ಷನ್ ವೋಟ್ ಮಾಡಿ ಅಂತ ಹೇಳಿದ್ ನಾವು ನೋಡಿಲ್ವಾ? ಇಷ್ಟು ವಿಡಂಬನಾತ್ಮಕವಾದ ವಿಪರ್ಯಾಸವಾದ ಕಾಮಿಡಿ ಎಲ್ಲ ಸ್ವಲ್ಪ ನಡೀತಿದ್ರೆ ನೀವು ಅದನ್ನ SIR ತಪ್ಪಾಗಿರೋದು ಅಂತ ಹೆಂಗೆ ಕೇಳ್ತೀವಿ? SIR ಇಂಟೆನ್ಷನ್ ಕರೆಕ್ಟು, ಪ್ರಕ್ರಿಯೆ ತಪ್ಪು ಅಂತ ಗೊತ್ತಾಗ್ತಿದೆಯಲ್ಲ ನಮಗೆ. ಕರ್ನಾಟಕದಲ್ಲಿ 2 ವರ್ಷ ಇದೆ ಎಲೆಕ್ಷನ್ಗೆ, ಅರ್ಜೆಂಟ್ ಏನು ಹೇಳಿ ಸರ್. ಎಸ್ ಸರ್, ನನ್ನ 2 ಪ್ರಶ್ನೆ. ಮೊದಲನೇದು, ಪತ್ರಿಕಾಗೋಷ್ಠಿಯಲ್ಲಿ ನೀವು ಒಂದು ಮಾತನ್ನ ಹೇಳ್ತೀರಾ, SIR ನಡಿಬೇಕು ಬಟ್ SIR ಪ್ರಕ್ರಿಯೆ ಸರಿ ಇಲ್ಲ ಅಂತ. ಆದರೆ ಈಗ ಹೇಳ್ತಿರೋ, ಅಂದರೆ ನೆನ್ನೆ ಹೇಳಿದ ಮಾತಲ್ಲಿ NRCಯ ಒಂದು ಪ್ರತಿರೂಪ ಆ ಥರ ಕಾಣ್ತಿದೆ. NRC ತರೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಒಂದು. ಎರಡನೇದು, ನೀವು ಯಾರಿಗೆ ಮಾತಾಡಲಿ ಏನೇ ಮಾತಾಡಲಿ BJP ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ಇದ್ಯಾಕೆ ಅಂತ? ನೋಡಿ, ಕೆಲವು ಪ್ರಕ್ರಿಯೆಗಳು ಸರಿ ಇಲ್ಲದಿದ್ದಾಗ ಬೇಕಂತ ಒಂದು ಫೋರ್ಸ್ಫುಲಿ ಒಂದು ಅಹಂಕಾರದಿಂದ ಪವರನ್ನು ಯೂಸ್ ಮಾಡಿ ಒಂದು ಮಾನಸಿಕ ನೋವಿಗೆ ಜನರನ್ನ ಗುರಿ ಮಾಡ್ತಿರ್ಬೇಕಾದ್ರೆ ಯಾಕೆ ಮಾಡ್ತಿದ್ದಾರೆ ಅಂತ ಅನುಮಾನ ಬರುತ್ತಲ್ಲ. CAA NRCಯ ಬಗ್ಗೆ ಇಷ್ಟು ದೊಡ್ಡ ಹೋರಾಟ ಆಗಿ ಜನ ಮುಗಿದಿದ್ರು, ಅದು ಏನು ಮಾಡೋಕ್ಕಾಗಿಲ್ಲ ಅವರಿಗೆ. ಈಗ 13 ರಾಜ್ಯಗಳಲ್ಲಾಗಿರುವ SIR ನೀವು ನೋಡುವಾಗ ವಂಶವೃಕ್ಷ ಕೇಳ್ತಾ ಇದ್ದಾರೆ. ಹೊಸಬಣ್ಣ ಹಳೆ ವೋಟರ್ಸ್ಗಳನ್ನ ತೆಗೆದುಬಿಟ್ಟು ಯಾಕೆ ಕೇಳ್ತಾ ಇದ್ದೀರಿ? ಒಂದು 40-45 ವರ್ಷ ಮೇಲೆ ಇರೋರನ್ನ 2002ರಲ್ಲಿ ನೀವೆಲ್ಲಿ ವೋಟ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. ಅದ್ರ ಕೆಳಗಡೆ ಇರೋ ನಿಮ್ಮ ಅಪ್ಪ ಎಲ್ಲ ವೋಟ್ ಮಾಡೋರು, ನಿಮ್ಮ ಅಮ್ಮ ಎಲ್ಲ ವೋಟ್ ಮಾಡಿದ್ರು. ಈ ರೂಟ್ಸ್ಗಳಿಗೆ ಯಾಕೆ ಹೋಗ್ತಾ ಇದ್ದೀರಿ? ನೀವು ರಾಜಸ್ಥಾನ, UP, ಬೆಂಗಾಲ್ನಲ್ಲಿ ನೋಡಿದಾಗ ಸಾಕಷ್ಟು ಜನ ಈ ಅಲೆಮಾರಿಗಳನ್ನು ಮತ್ತು ಒಂದು ಸಮುದಾಯದ, ಪರ ಸಮುದಾಯದ ಮುಸ್ಲಿಮರು ಇರ್ಬೋದು, ಇರೋದನ್ನು ವೋಟ್ಗಳು ಡಿಲೀಟ್ ಆಗಿದೆ. ಅವರನ್ನು ನೀವು ಬಾಂಗ್ಲಾದೇಶಿಗಳು ಅಂತ ಓಡೋಗಟ್ಟುಗಳನ್ನು ಅದನ್ನು ಪಟ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಾಗ್ತಿದೆ ಅದು? 13 ರಾಜ್ಯಗಳಲ್ಲಿ ವಿದೇಶಿಯರು ಕೂಡ ಅಕ್ರಮವಾಗಿ ಇಟ್ಕೊಂಡಿರ್ಬೋದು, ಅದಕ್ಕೋಸ್ಕರ SIR ಮಾಡಿದ್ವಿ, ಅದರ್ ಕ್ಯಾಟಗರಿಯಲ್ಲಿ ಹೇಳಿದ್ರು. ಸುಪ್ರೀಂ ಕೋರ್ಟು 27ನೇ ತಾರೀಕು ಒಂದು ಸಲ ಹೇಳಿ ನಿಮ್ಗೊಂದು 2 ವಾರ ಟೈಮ್ ಕೊಡ್ತೀವಿ, 17 ರಾಜ್ಯಗಳಲ್ಲಿ SIR ಆಗಿದೆಯಲ್ಲ, ಆ ಥರ ನಿಮ್ಮ SIR ಮೂಲಕ ಈ ದೇಶಕ್ಕೆ ಸಂಬಂಧಪಟ್ಟಿರುವ ಅಕ್ರಮ ವೋಟರ್ ಐಡಿಗಳು ತೊಗೊಂಡಿದ್ದವರು ಅಂತ ನೀವು ಹುಡುಕ್ತೀರಿ, ಅದರ ಪಟ್ಟಿ ಕೊಡು ಅಂದರೆ ಆಗ 10 ವಾರ ಆಯಿತು, ಯಾಕೆ ಕೊಡ್ತಾ ಇಲ್ಲ? ಇದು ಒಂದು ಸಹಜವಾಗಿ ಅನುಮಾನಗಳಿಗೆ, ಯಾಕಂದರೆ ಈ ಸರ್ಕಾರದ ಹಿಂದಿನ ಇಂಗಿತ ಮತ್ತು ಆಶಯಗಳು ನಮ್ಗೆ ಗೊತ್ತಿರೋದ್ರಿಂದ ಆ ಡೌಟ್ ಬಂದಿರೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ನೀವು ಉತ್ತರ ಕೊಡಬೇಕು. ಯಾಕೆ ಕೇಳ್ತಿದ್ಯಾ ಅಂತ ಕೇಳಬಹುದು. ಪ್ರಶ್ನೆ ಕೇಳುವುದು, ಅನುಮಾನಿಸೋದು ನನ್ನ ಹಕ್ಕು. ಉತ್ತರ ಇದ್ದರೆ ಉತ್ತರ ಕೊಡಬೇಕು. 2 ವಾರದಲ್ಲಿ ಸುಪ್ರೀಂ ಕೋರ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡಿ ಅಂತ ಹೇಳಿ ಆದಮೇಲೂ ಕೂಡ 10 ವಾರ ಆದರೂ ನೀವು ಯಾಕೆ ಕೊಟ್ಟಿಲ್ಲ? ಈ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಒಂದು ಪರಿಸ್ಥಿತಿ ಬಂದಿದೆ. 1.8 ಕೋಟಿ ಜನರು ASDDO ಪಟ್ಟಿ ನಿಮ್ಮದು ಹೇಗೆ ಶಿಫ್ಟೆಡ್ ಅಂತ ಇದೆಯೋ ಅದೇ ರೀತಿ 1,08,00,000 ಜನ ASDDO ಪಟ್ಟಿನಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬಹಳ ದೊಡ್ಡ ಆತಂಕದಲ್ಲೂ ಕೂಡ ಇದ್ದಾರೆ. ತಮ್ಮ ವೋಟನ್ನು ಮತ್ತೆ ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ಮ್ 6 ಎನ್ರೋಲ್ ಮಾಡಿದ್ರೆ ಎನ್ರೋಲ್ ಮಾಡ್ತಾರೆ ಅಂತ ಗ್ಯಾರಂಟಿ ಏನು? ರಿಜೆಕ್ಟ್ ಮಾಡ್ಬೋದು ಅವರು. ಅಂದರೆ ಆಲ್ರೆಡಿ ಒಂದು 5 ಸಲ 10 ಸಲ ವೋಟ್ ಮಾಡೋದು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯತೆಗಳಿದೆಯಲ್ಲ, ಅವಾಗ ನೀವು ಇರ್ತೀರಾ, ನಾವಿರ್ತೀವ? ಆ ರಿಜೆಕ್ಷನ್ಗಳು ಎಲ್ಲೋ ಮೂಲೆಯಲ್ಲಿ ನಡೆಯುತ್ತೆ, ಅದು ಪ್ರಚಲಿತಕ್ಕೆ ಬರೋದೇ ಇಲ್ಲ. ನಮ್ಮ ದೇಶದ ಜನ ಬೇಗ ಮರ್ತೋಗ್ಬಿಡ್ತಾರೆ ಅಂತ ಗೊತ್ತಿವ್ರಿಗೆ. ಅನೌನ್ಸ್ ಮಾಡಾಯಿತು, ಅವನೊಬ್ಬನೇ ಹೋರಾಡ್ತಿರ್ತಾನೆ. ಅದಕ್ಕೋಸ್ಕರ ಇದು ನನ್ನ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ ಅಂತ ನಾವು ಈಗಲೇ ಹೋರಾಡಬೇಕು. ಅರ್ಥ ಆಗ್ತಿದೆಯಾ? ಆಮೇಲೆ BJP ಅವ್ರು ಯಾಕೆ ಬರ್ತಾರೆ ಅಂತ, ಅವ್ರಿಗೆ ನಾನು ಕೆಮ್ಮಿದ್ರೂ ಆ್ಯಂಟಿ ಹಿಂದೂ, ಇಂಡಿಯನ್ ಟೀಮು ಗೆತ್ತು ಅಂತ ಕಂಗ್ರ್ಯಾಚುಲೇಷನ್ಸ್ ಅಂದರೆ ನೀನು ಯಾರ ಆ್ಯಂಟಿ ಹಿಂದೂ ಅಂತ ಅಂದರೆ ಅವ್ರಿಗೆ ಪಾಪ ರಿಫ್ಲೆಕ್ಸ್ ಆಗಿಬಿಟ್ಟಿದೆ. ಅವ್ರಿಗೆ ಮೋದಿ ದೇವರು, BJP ದೇವರು. ನಾನು ಮೋದಿ ಹೆಸರೇ ಹೇಳ್ಬೇಕಾದ್ರೆ ಏನು ಹೇಳಿದ್ರೆ ನಾನು ಮೋದಿನ ಬೈತೀನಿ ಅಂತ ಕೇಳ್ತಾರೆ ಅವರು. ಅಂದರೆ ನಾನು ಎಲೆಕ್ಷನ್ ಕಮಿಷನ್ನ ಕೇಳಿದ್ರೆ BJPನವ್ರಿಗೆ ಗೊತ್ತು, ಬಹುಶಃ ಅದು ಅವ್ರದ್ದೇ ಇರಬೇಕು ಎಲೆಕ್ಷನ್ ಕಮಿಷನ್. ಅಂದ್ರೆ ಅದು ಕೇಂದ್ರದ ಕೈಗೊಂಬೆ ಆಗುವ. ಹೌದು, ನೀನು ಇಡಿನ ಬೈದ್ರು ಮೋದಿನ ಬೈದಂಗೆ ಅವ್ರಿಗೆ. ಅಂದ್ರೆ ಅವ್ರದೇ ಸಂಸ್ಥೆಗಳು ಅಂತ ಒಂದೇನೋ ಪಾಪ ಅವ್ರ ಸಂಸ್ಥೆಗಳನ್ನ ನಾವು ಕೇಳ್ತೀವಿ. ಅದೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಸರ್? ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಬರೀ ಎಲೆಕ್ಷನ್ಗೆ ಮಾತ್ರ ಇರೋದು. ಆಗ್ಲೂ ಪಟ್ಟಾಭಿಷೇಕನೇ, ಈಗ ಪ್ರಮಾಣ ವಚನ ಸ್ವೀಕಾರ ಅಷ್ಟೇ. ಆಗ ಸಿಂಹಾಸನ, ಈಗ ಪವರ್ ಇರೋ ಕುರ್ಚಿ ಅಷ್ಟೇ. ಇವ್ರು ಬದಲಾಗಿಲ್ಲ. ಇವರು ಕಾಲಿಗೆ ಬಿದ್ದು ಓಟ್ ಕೇಳೋರ್ಗೆ ಅಷ್ಟೇ.
ಅಲ್ಲಿ ತನಕ ಮಾತ್ರ ಪ್ರಜಾಪ್ರಭುತ್ವ. ಸರ್, ಈಗ ಬಿಜೆಪಿ ಬೆಂಬಲಿಗರು ಇನ್ನೊಂದು ವಾದ, ಮತ್ತೆ ನಿಮ್ಮ ಹೆಸರು ASDD1 ಅಲ್ಲಿ ಬಂದಾಗ ಅವ್ರ ಸೆಲೆಬ್ರೇಷನ್ ಇದ್ದಿದ್ದು, ನಿಮ್ದು 4-5 ಕಡೆ ಓಟ್ ಇದೆ, ಹಂಗಾಗಿ ಹೋಗಿದೆ, ನೀವು ಒಂದ್ ಕಡೆ ಇಟ್ಕೋಬೇಕು ಓಟ್ನ ಅಂತ ಹೇಳ್ತಾರೆ. ಒಂದ್ ಕಡೆ ಯಾವ್ದಾದ್ರು ದೇಶದಲ್ಲಿ ಒಂದ್ ಕಡೆ ನೀವು ಓಟ್ ಇರಲಿಷ್ಟಲ್ಲಿ ಹೆಸರು ಇಟ್ಕೋಬೇಕು. 4-5 ಕಡೆ ಇದ್ರೆ ಒಂದ್ ಕಡೆ ಇಟ್ಕೊಳ್ತೀನಿ, ನಾನು ಇಲ್ದಿದ್ದಾಗ ನಾನು ಒಂದ್ ಕಡೆ ಇಟ್ಕೊಳ್ತೀನಿ. ನಿಮಗೆ ಕೇಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2018ರಲ್ಲಿ ನಾನು ಎಲೆಕ್ಷನ್ ನಿಂತೀನಿ ಅಂತ ಹೇಳಿದೆ. ಅವಾಗ ಒಂದು ಗುಮಾನಿ ಹೊರಡ್ತು, ಪ್ರಕಾಶ್ ರೈ ಅವರಿಗೆ 4-5 ಕಡೆ ಓಟ್ ಇದೆ ಅಂತ. ತೆಲಂಗಾಣದಲ್ಲಿ ಶೂಟ್ ಮಾಡ್ತಾನೆ, ಅಲ್ಲಿ ಶೂಟ್ ಮಾಡ್ತಾನೆ, ಇಲ್ಲಿ ಶೂಟಿಂಗ್. ನಾನು ಈ ಗುಮಾನಿಗಳಿಗೆಲ್ಲ ಉತ್ತರ ಕೊಡಲ್ಲ. ನೀವು ಕರೆಕ್ಟಾಗಿ ನನ್ನ ಸೋಷಿಯಲ್ ಹ್ಯಾಂಡ್ ಫಾಲೋ ಮಾಡ್ತಿದ್ರೆ ಅದು ಡಿಸೆಂಬರ್ 10ನೇ ತಾರೀಕು 2018 ನಾನು ಟ್ವೀಟ್ ಮಾಡಿರ್ತೀನಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಎಲೆಕ್ಷನ್ ಕಮಿಷನ್ ಕರೀಲಿ. ಇವಾಗ ಕ್ಯಾಂಡಿಡೇಚರ್ಗೆ ಹೋಗ್ತಿದ್ದೀನಲ್ಲ ಸ್ವಾಮಿ ಅಲ್ವಾ, ಕರೆದ್ರು ಜನವರಿಯಲ್ಲಿ, ನೀವು ಕ್ಯಾಂಡಿಡೇಚರ್ ತರ್ತಾ ಇದ್ರಿ, ಈ ಥರ ಇದೆ ಅಂತ. ನೋಡಿ ಸ್ವಾಮಿ, ನಾನು ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ ಒಂದು 20 ವರ್ಷ ಇದ್ದೆ. ಅಲ್ಲಿ ನನಗೆ ಇದೊಂದು ವೋಟರ್ ಐ ಡಿ ಇತ್ತು. ಆ ವೋಟರ್ ಐ ಡಿಯನ್ನು ನಾನು ಫಾರ್ಮ್ 7 ಕೊಟ್ಟು ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದೆ. ಅವರ ಅಕ್ನಾಲೇಜ್ಮೆಂಟ್ ಸರ್ಟಿಫಿಕೇಟ್ ಇದು. ಅದನ್ನು ಡಿಲೀಟ್ ಮಾಡಿದ್ಮೇಲೆ ನಾನು ಬೆಂಗಳೂರಿಗೆ ಬಂದು ಅದನ್ನು ಸಬ್ಮಿಟ್ ಮಾಡಿ ಇದೊಂದು ವೋಟರ್ ಐ ಡಿ ತೊಗೊಂಡಿದ್ದೀನಿ. ಮಿಕ್ಕಿದ್ದು ನನಗೆ ಗೊತ್ತಿಲ್ಲ. ನೀವು ಹೇಳ್ತೀರೋ ಎಪಿಕ್ ಐಡಿಗಳಲ್ಲಿ ವಯಸ್ಸು ಬೇರೆ ಇದೆ, ಇನ್ನೊಂದು ಏನಾದ್ರು ಯಾರು ಕ್ರಿಯೇಟ್ ಮಾಡ್ಬೋದಲ್ಲ ನಿಮ್ಮ ಅಡ್ರೆಸ್ ಇಟ್ಕೊಂಡು, ಹಂಗೆ ಇರ್ಬೋದು ನೋಡಿ ಅಂತ. ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂದರು. ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಇಲ್ಲ ಅದೆಲ್ಲ ಫೇಕ್ ಅಂತ ಗೊತ್ತಾಗಿದೆ, ನಿಮ್ಮ ಕ್ಯಾಂಡಿಡೇಚರ್ ಓಕೆ, ನೀವು ಎಲೆಕ್ಷನ್ ಗೆಲ್ಬೋದು. ಎಲೆಕ್ಷನ್ ಕಮಿಷನ್ ಹೇಳಿದ್ಮೇಲೆ ನನಗೇನು ಓದಾಯ್ತು. ಅದಾದಮೇಲೆ ನನಗೆ ಗೊತ್ತಿಲ್ಲ, ಇನ್ನೊಬ್ಬರು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದಾರೆ ನಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ 2019ರಲ್ಲಿ ಹಾಕಿದ್ದಾರೆ. ಅದು ಹಕ್ಕಿದೆ ಒಬ್ಬ ಪ್ರಜೆಗೆ. ಅವರು RTI ಹಾಕಿದ್ದಾರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ಗೆ, ನೀವೇನಾದ್ರು ನೋಡ್ತಿದ್ದೀರಾ ಇದನ್ನು, ಹೆಂಗೆ ಕ್ಯಾಂಡಿಡೇಚರ್ ಕೊಟ್ರಿ, ಈ ಕಂಪ್ಲೇಂಟ್ಗಳಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಆ ಕೇಸು 2025ರಲ್ಲಿ ಬೆಂಗಳೂರಿನ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದಿದೆ. ಅಂದರೆ ಆ ಕೇಸು ಕೋರ್ಟಿಗೆ ಬರೋಕ್ಕೆ 7 ವರ್ಷ ತಗೊಂಡಿದೆ, ಅಲ್ಲಿವರೆಗೂ ಬಂದಿಲ್ಲ. 2025ರಲ್ಲಿ ಅವರು ಅಡ್ರೆಸ್ ಕೇಳಿದ್ದಾರೆ. ಸರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅಫಿಡವಿಟ್ನಲ್ಲಿ ಈ ಅಡ್ರೆಸ್ ಇದೆ, ಈ ಅಡ್ರೆಸ್ಗೆ ಸಮನ್ಸ್ ಕಳಿಸ್ಬೋದು ಅಂತ. ನ್ಯಾಚುರಲಿ ಕೋರ್ಟು ಒಬ್ಬ ಹೇಳದ ಮೇಲೆ ಕಳಿಸಿದೆ, ರಿಟರ್ನ್ ಬಂದಿದೆ. ರಿಟರ್ನ್ ಬಂದ ತಕ್ಷಣ ಹಂಗಾಗಲಿ ಇನ್ನೊಂದ್ಸಲ ಕಳಿಸ್ತಾರೆ, ಹೋಗಿದೆ ರಿಟರ್ನ್. ನನಗೆ ಗೊತ್ತಿಲ್ಲ. ಅವರು ಒಂದು ನಾನ್ ಬೇಲಬಲ್ ಕಳಿಸ್ತಾರೆ. ನಾನ್ ಬೇಲಬಲ್ ಅನ್ನೋದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತಲ್ಲ, ಪೊಲೀಸ್ನವ್ರನ್ನ ಅವ್ರು ಕರ್ಕೊಂಡು ಬನ್ನಿ, ನಾನ್ ಬೇಲಬಲ್ ಎಲ್ಲಿದ್ರು ಹಿಡ್ಕೊಂಡು ಬನ್ನಿ, ಕರ್ಕೊಂಡು ಬನ್ನಿ, ನಾನು ಕೋರ್ಟಲ್ಲಿ ನಿಲ್ಲಿಸಿ. ಆಮೇಲೆ ನಮ್ಗೆ ಅದು ಗೊತ್ತಾಯ್ತು. ಅದು ಯಾವಾಗ ಗೊತ್ತಾಗುತ್ತೆ ನನಗೆ, ನಾನ್ ಬೇಲಬಲ್ ಮಾರಿಕೊಂಡ ಮಾಧ್ಯಮಗಳು ಅಂತ ನಾನು ಪತ್ರಿಕಾಗೋಷ್ಠಿ ಆಗಿದ್ದು ಮಾರನೇ ದಿನ ಬರುತ್ತೆ ಹೊರಗಡೆ. ಅದು ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ, ನನಗೆ ಸಮನ್ಸ್ ಬಂದಿರೋ ಗೊತ್ತಿಲ್ಲ, ದೇಶಕ್ಕೂ ಗೊತ್ತಿಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಅಂದರೆ 9/25 ನಾನು ಇಲ್ಲೇ ತಾನೇ ಓಡಾಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನನ್ನ ಅರೆಸ್ಟ್ ಮಾಡ್ಬೋದು ಅಂತ. ಯಾರೋ ಒಬ್ಬನಿಗೆ ಗೊತ್ತಿಲ್ಲ ತಲೆ ಮರೆಸ್ಕೊಂಡು ಓಡಾಡಿದ್ರು. ಹೋದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಎಲ್ಲ ಮೇಧಾವಿಗಳು ಮಾತಾಡ್ತಿದ್ದೀನಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಪೊಲೀಸ್ನವ್ರು ಗೊತ್ತಾಗಬೇಕಲ್ಲ, ಯಾರಿಗೂ ಗೊತ್ತಿಲ್ಲ. ದಿಢೀರಂತ ಒಂದು ಚಾನಲ್ನವರು ಆ ಲಾಯರ್ನ ಇಟ್ಕೊಂಡು ನೋಡಿ ಅಂತ ನಾನು ಹೇಳಿದೆ. ಈ ಎಪಿಕ್ ಐಡಿಗಳೇನಾರು ಹಾಕಿದಾರಾ ಅಂತ ಕೇಳಿದೆ ನಾನು. ಆದರೆ ಎಲ್ಲ ಡಾಕ್ಯುಮೆಂಟ್ ಇದೆ ಅಂತ. ಇಲ್ಲ, ಏನು ಮಾಡಬೇಕು ಸರ್, ಅದು ಏನು ಕೋರ್ಟ್ ನೋಡಿ ಅಂತ. ಇವಾಗ ನನ್ನ ಹತ್ರ ಸಮನ್ಸ್ ಇಲ್ಲ, ಅದು 1 ವಾರ ಬೇಕು ನಾನು ತೊಗೊಳಕ್ಕೆ, ಅಪ್ಲೈ ಮಾಡಿ ತೊಗೊಳಂಗಿಲ್ಲ. ಅದಕ್ಕೆ ಬೇರೆ ಕಡೆಯಿಂದ ನ್ಯೂಸ್ ಮಿನಿಟ್ ಅವರೆಲ್ಲ ಕೇಳಿದ್ಮೇಲೆ ಅವ್ರು ಟ್ರೈ ಮಾಡಿ ಬಂತು ಸಮನ್ಸ್. ನೋಡಿದ್ರೆ ಅಲ್ಲಿರೋ ಎಪಿಕ್ ಐಡಿಗೆ ನಾನು ಸಂಬಂಧ ಇಲ್ಲ, ಬಟ್ ನಾನು ಬೇಲ್ ತೊಗೊಳ್ಳೇಬೇಕು, ಕೋರ್ಟ್ಗೆ ಹೋಗಲೇಬೇಕು. ಹೋದೆ ಕೋರ್ಟ್ಗೆ, ಬೇಲ್ ತೊಗೊಂಡೆ. ಕೋರ್ಟ್ಗೆ ಹೋದ ತಕ್ಷಣ ಈ ಮಾಧ್ಯಮದವರು ಬಂದಿದ್ದರು, ಪಾಪ ಲಾಯರ್ಗಳು ಬಂದಿದ್ದರು ಕೋರ್ಟ್ ಒಳಗೆ. ನೋಡಿ ಮೇಡಮ್, ನಮಗೆ ಸಮನ್ಸ್ ಬಂದಿಲ್ಲ. ಹೌದಾ? ಹೌದು, ಸಮನ್ಸ್ ಬಂದಿಲ್ಲ. ಅಲ್ಲ ಕಳಿಸಿದಾರಲ್ಲ ನೋಡಿ, ಅವರು ಅಫಿಡವಿಟ್ನಲ್ಲಿರೋ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ಭಾಳ ಅಡ್ರೆಸ್ಗಳಿದಿಲ್ಲ, ಅದಕ್ಕೆ ಯಾಕೆ ಕಳಿಸಿಲ್ಲ ನೀವು? ಒಂದು ಅಡ್ರೆಸ್ ಕಳಿಸಿದಿರಿ. ಆ ಅಫಿಡವಿಟ್ನಲ್ಲಿ ನನ್ನ ಫೋನ್ ನಂಬರ್ ಇದೆ, ಆ ಅಫಿಡವಿಟ್ನಲ್ಲಿ ಇಮೇಲ್ ID ಇದೆ, ಇವತ್ತಿಗೂ ಇದೆ. ನೀವು ಪ್ರಕಾಶ್ ರೈ ಅವರು 2019 ಇಮೇಲ್ ID ಫೋನ್ ನಂಬರ್ ಇದೆ ಹಾಕಿದ್ರೆ ಅದೇ ಫೋನ್ ನಂಬರ್ ಇವತ್ತು ನನಗಿರೋದು, ಅದೇ ಇಮೇಲ್ ID ನನಗಿರೋದು. ಅದಲ್ಲದೆ ನನ್ನ ಆಸ್ತಿ ವಿವರಗಳು ಮತ್ತು ಅದರ ವ್ಯವಹಾರಗಳಿವೆ. ಹೈದರಾಬಾದ್ ಮನೆ ಅಡ್ರೆಸ್ ಇದೆ, ತಮಿಳುನಾಡು ಮನೆ ಅಡ್ರೆಸ್ ಇದೆ, ಮೈಸೂರಿನ ಈ ತೋಟದ ಅಡ್ರೆಸ್ ಇದೆ. ಅಲ್ಲಿ ಯಾಕೆ ಕಳಿಸ್ಲಿಲ್ಲ ಅವನು? ಯಾಕೆ ಕೊಟ್ಟಿಲ್ಲ ಅವನು? ವಾಟ್ ಈಸ್ ಹಿಸ್ ಇಂಟೆನ್ಷನ್? ನನಗೆ ಸಮ್ಮನ್ ಬರಬೇಕು ಅನ್ನೋದಾದರೆ ಇಲ್ಲದೇ ಇರೋ ಅಡ್ರೆಸ್ಗೆ ಯಾಕೆ ಕಳಿಸ್ತಿದ್ದೀರಿ? ಇನ್ನೂ 4 ಅಡ್ರೆಸ್ ಇದೆಯಲ್ಲ, ಯು ಆರ್ ಸಪೋಸ್ ಟು ಸೆಂಡ್ ಇಟ್. ಐಸೆ ಯಾವ ಇಮೇಲ್ನಲ್ಲಿ ಕಳಿಸ್ಬೋದು, ಇವತ್ತು ಕಳಿಸಿಲ್ಲ. ವಿ ವಾಂಟ್ ಟು ಫೈಟ್ ದಕ್ಕಿದ್ದು ಬೇಲ್ ಗ್ರಾಂಟೆಡ್.
ಯಾಕಂತ ಅವ್ರ ವ್ಯಕ್ತಿಗಳು ಪಾಪ ಮಾಧ್ಯಮದವ್ರು ಇದ್ರು ಅಲ್ಲಿ. ಅದ್ರಲ್ಲಿ ಅವ್ರಿಗೆ ಒಂದು 10 ಕೋಟಿ ಆದರೂ ನೀವು ಶೂರಿಟಿ ಅಲ್ರಿ, ಬೇಲಬಲ್ ರೀ, ಸಣ್ಣ ವಿಷಯ, ಸಮ್ಮನ್ಸ್ ಹೋಗಿಲ್ರಿ ಅವ್ರಿಗೆ. 4,000 ರೂಪಾಯಿನೋ ಕೊಡಿ ಅಷ್ಟೇ. ಈಗ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟ್ ಅದನ್ನು ಇನ್ಮೇಲೆ ಕೇಸ್ ತೊಗೊಳಗಂತ ಹೇಳಿದ್ರು, ಅಲ್ಲಿ ಕೊಟ್ಟಿದ್ದೀವಿ. ಈಗ ಇವ್ರನ್ನ ಕರೆಸಿದ್ದಾರೆ, ನೀನು ಯಾಕೆ ಹಿಂಗೆ ಕೊಂಟೆ ಕಂಪ್ಲೇಂಟು ಅಂತ. ಈಗ ಏನೇ ನಾನು 4 ವೋಟರ್ ಐಡಿ ಇದೆ ಅಂತ. ಸರ್ ನೀವು ಫಾರಂ 7 ಕೊಟ್ಟು ಡಿಲೀಟ್ ಮಾಡಿಸ್ತೆ ಅಂತ ಹೇಳಿದ್ರಿ ಚೆನ್ನೈಯಲ್ಲಿ. ಹೌದು. ಈಗ ಫಾರಂ 6, ಫಾರಂ 7, ಫಾರಂ 8 ಇದು ಬಹಳ ಕನ್ಫ್ಯೂಷನ್ ಇದೆ. ಈ SIR ಪ್ರಕ್ರಿಯೆಯನ್ನು ಬಹಳ ಸಿಂಪಲ್ ಇದೆ. ನೀವು ಪತ್ರಕರ್ತರು ಓದಿದ್ರೆ ಫಾರಂ 6 ಅನ್ನೋದು ಹೊಸ ವೋಟರ್ ಐಡಿ, ಇಲ್ಲಿ ತನಕ ವೋಟ್ ಮಾಡದೇ ಇರೋರು, ಹೊಸ ಯಂಗ್ಸ್ಟರ್ 18, 19, ಕೆಲವರು 30 ಆದರೂ ವೋಟರ್ ಐಡಿ ಮಾಡ್ಕೊಂಡಿರಲ್ಲ. ಯಾಕೆ ಅಂದ್ಕೊಂಡಿದ್ದೆ, ಭಾಳ ಜನ ನೋಡಿದ್ದೀನಿ ನಾನು, ಎಲ್ಲ ಮಾಡ್ಕೊಳ್ಳಿ ಅನ್ನೋದಕ್ಕೆ. ಫಾರಂ 6A ಅಂತ ಒಂದಿದೆ. ಅದು ನಾವು ಬೇರೆ ದೇಶದಲ್ಲಿ ಇರ್ತೀವಿ, ಅವಾಗ ಬಂದು ಹೋಗ್ತಿರ್ತೀವಿ, ನಮ್ಮ ಅಡ್ರೆಸ್ ಅಲ್ಲಿರುತ್ತೆ, ಬಟ್ ವಿ ಆರ್ ಸಿಟಿಸನ್ಸ್. ದುಬೈನಲ್ಲಿ ಕೆಲಸ ಮಾಡ್ತಿರ್ತಾನೆ, 3 ತಿಂಗಳು ಇನ್ನೆಲ್ಲ ಕೆಲಸ ಮಾಡ್ತಿರ್ತಾನೆ, ನನಗೊಂದು ವೋಟ್ ಹಾಕಿರಬೇಕು. ಫಾರಂ 7 ಒಂದಿದೆ, ತೀರ್ಕೊಂಡ್ಬಿಟ್ಟಿದ್ದಾರೆ, ನಾನು ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತೇನೆ, ಡಿಲೀಟ್ ಮಾಡಿಬಿಡಿ ನನ್ನ ವೋಟನ್ನು, ಇನ್ನೇನು ಮಾಡೋದಕ್ಕೆ. ಫಾರಂ 8 ಅನ್ನೋದು, ನಾನು ಮನೆ ಚೇಂಜ್ ಮಾಡ್ತಾ ಇದ್ದೀನಿ, ನಾನು ಮನೆ ಚೇಂಜ್ ಮಾಡ್ತಾ ಇರೋದ್ರಿಂದ ಇವಾಗ ಈ ಮನೆಯಿಂದ ನಾನು ಇಲ್ಲಿಂದ ಸರ್ವಜ್ಞ ನಗರಿಂದ, ರಾಜಾಜಿನಗರದಿಂದ ನಾನು ಮಲ್ಲೇಶ್ವರಕ್ಕೆ ಹೋದೆ, ಅಲ್ಲಿ ಬೂತ್ ಬೇರೆ. ಇಲ್ಲಾಂದ್ರೆ ಇಲ್ಲೇ ಇಟ್ಕೊಂಡ್ರೆ, ಈಗ ನೋಡಿ ಕೆಲವರಿಗೆ ಊರಿನಲ್ಲೇ ವೋಟರ್ ಐಡಿ ಇರುತ್ತೆ, ಬೆಂಗಳೂರಿನ ಕೆಲಸ ಮಾಡ್ತಿರ್ತಾರೆ, ಎಲೆಕ್ಷನ್ ಅಂದ್ರೆ ಅಲ್ಲಿ ಹೋಗ್ಬೇಕು. ಇವಾಗ ಉತ್ತರ ಪ್ರದೇಶದಿಂದ, ಬಾಂಬೆಯಿಂದ, ಮಹಾರಾಷ್ಟ್ರದಿಂದ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ, ಮನೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಊಟ ಅಲ್ಲಿರುತ್ತೆ, ಹೋಗ್ಬೇಕು. ಇಲ್ಲ ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ, ನಾನು ಈ ಬೂತ್ನಲ್ಲೇ ಕೊಡಿ, ಅದಕ್ಕೊಂದು ವ್ಯವಸ್ಥೆ. ಸೊ ಫಾರಂ 8 ಅದಕ್ಕೆ ಮನೆ ಶಿಫ್ಟ್ ಆಗಿರೋರಿಗೆ. ನೀವು ಮನೆ ಶಿಫ್ಟ್ ಆಗಿರೋದಕ್ಕೆ ಫಾರಂ 6 ಯಾಕೆ ಕೊಡ್ತಾ ಇದ್ದೀರಿ ಅಂದರೆ, ಆ ವೋಟರ್ ಐ ಡಿ ಕ್ಯಾನ್ಸಲ್ಡ್. ಒಂದು ವೋಟರ್ ಐ ಡಿಯನ್ನು ಅಕಾರ್ಡಿಂಗ್ ಟು ದ ಲಾ ಯು ಕ್ಯಾನಾಟ್ ರಿಮೂವ್. ಫಾರಂ 6 ಒಳಗೆ ನೀವು ತೆಗೆದಾಕಿದ್ರೇನೆ ಫಾರಂ 6 ಫಿಲಪ್ ಮಾಡಬೇಕು. ಅದು ಪಾರ್ಲಿಮೆಂಟ್ನಲ್ಲಾಗಲಿ ಇದರಲ್ಲಾಗಲಿ ಪಾಸ್ ಆಗಿಲ್ಲ, ಅಡ್ಮಿನಿಸ್ಟ್ರೇಟಿವ್ಲಿ ಇವ್ರು ಮಾಡ್ಕೊಂಡವ್ರೆ ಫಾರಂ 6 ಮಾಡಿ ಅಂತ. ಫಾರಂ 8 ಯಾಕೆ ಹೇಳ್ತಿಲ್ಲ ನೀವು? ಒಂದೊಂದು ಇವಾಗ ನಿಮ್ಮ ಇಡೀ SIRನ ಈ BLO ಪ್ರಕ್ರಿಯೆ ಏನು ಗೊತ್ತಾಗಬೇಕು ನಿಮಗೆ, ಇಷ್ಟು ಜನ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಒಂದು ವೇಳೆ ಎಲ್ಲರೂ ಫಾರಂ 6 ಮಾಡಿದ್ರಪ್ಪ, ಒಂದು 3 ವರ್ಷ ಆದಮೇಲೆ ವಿಶ್ವಗುರುನೋ ಈ ದೇಶನೋ 2026ರಲ್ಲಿ ಇಷ್ಟೊಂದು ಹೊಸ ವೋಟರ್ಗಳನ್ನ ಕರ್ಕೊಂಡ್ಬಂದ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀರ, ತಪ್ಪಲ್ವಾ ಅದು? 18 ವರ್ಷದವನು 85 ವರ್ಷದ ಇಬ್ಬರು ಹೊಸ ವೋಟರ್ಗಳಾಗಿರೋದು. ಆಮೇಲೆ ಆ ಥರದೊಂದು ರಾಂಗ್ ಡೇಟಾಯಿಂದ ನೀವು ನಾಳೆ ಒಂದು ಪಾರ್ಲಿಮೆಂಟ್ನಲ್ಲಿ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಮಾಡಬೇಕಾದ್ರೆ, ಹೊಸ ವೋಟರ್ಗಳಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ ಅಂದಾಗ 18 ವರ್ಷದವರು ಇಷ್ಟು ಜನ ಬಂದಿದ್ರು ಅಂತ ಡಾಟಾನೇ ರಾಂಗ್ ಇದೆ ರೀ. ಸರ್, ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹೋಗುತ್ತೆ, ಈ SIR ಪ್ರೋಸೆಸ್ ಅನ್ನ ನಡೆಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಅಥವಾ ಅದರ ಮೀಟಿಂಗ್ ನ ರೆಸಲ್ಯೂಷನ್ ಕಾಪಿಯನ್ನ ಸಬ್ಮಿಟ್ ಮಾಡಿ ಅಂತೇಳಿ ಒಂದು ಅರ್ಜಿ ಹೋಗುತ್ತೆ. ಇದುವರೆಗೂ ಕೂಡ ಚುನಾವಣಾ ಆಯೋಗ ಆ ಕಾಪಿಯನ್ನ, ನೀವೊಂದು ಸ್ವಲ್ಪ ಹಿಂದೆ ಯೋಚನೆ ಮಾಡಬೇಕು. ನಾನು ಯಾವಾಗಲೂ ಮೂಲಕ್ಕೆ ಹೋಗ್ತೀನಿ. ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಜ್ಞಾನೇಶ್ ಕುಮಾರ್, ಅದು ಬಹಳ ಇಂಪಾರ್ಟೆಂಟ್ ಆದ ಪೋಸ್ಟ್. ಅದರ ಎಲೆಕ್ಷನ್ ಆ ಸ್ಥಳಕ್ಕೆ ವೋಟ್ ಸೆಲೆಕ್ಟ್ ಮಾಡೋ ಪ್ರಾಸೆಸ್ ಹೇಗಿತ್ತು? ಆಡಳಿತ ಪಕ್ಷದ ಇಬ್ರು, ವಿರೋಧ ಪಕ್ಷದ ಒಬ್ರು, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್. ಹೌದು. ಬಟ್ ಇವ್ರು ಪಾರ್ಲಿಮೆಂಟ್ನಲ್ಲಿ ಒಂದು ರೂಲ್ ತಗೊಂಡ್ಬರ್ತಾರೆ, ಚೀಫ್ ಜಸ್ಟಿಸ್ ಬೇಕಾಗಿಲ್ಲ, ಆಳೋ ಪಕ್ಷದಲ್ಲಿ ಇಬ್ರು ಇರೋಂಥ. ಈ ಜ್ಞಾನೇಶ್ ಕುಮಾರ್ ಸೆಲೆಕ್ಟ್ ಆಗಿರೋದು ಪಾಪ ಆಪೋಸಿಷನ್ನಿಂದ 1 ವೋಟು ರಾಹುಲ್ ಗಾಂಧಿದು, ರೂಲಿಂಗ್ ಪಾರ್ಟಿಯಿಂದ 2 ವೋಟು ಮೋದಿ ಮತ್ತು ಶಾದು. ಮೆಜಾರಿಟಿ ಹೇಳಪ್ಪ 2 ಅಲ್ಲನಪ್ಪ, ಯಾರು ಕೆಲಸ ಮಾಡ್ತಾನಪ್ಪ ಅವನು? ಮೆಜಾರಿಟಿ ಪರವಾಗಿ ಯಾರಿಗೆ ಕೆಲಸ ಮಾಡ್ತಾನೆ? ಅಲ್ಲ, ನಾವು ತಮಾಷೆ ಮಾಡ್ಕೊಂಡು ನೋಡ್ತಾ ಇದೀವಿ, ಕಬಡ್ಡಿ ಮ್ಯಾಚ್ ನೋಡ್ತಾ ಇದೀವಿ, ಅರ್ಥ ಮಾಡ್ಕೋಬೇಕ್ರಿ ರಾಜಕೀಯನ, ಅವರ ಇಂಟೆನ್ಷನ್ನ. ಆ ಚುನಾವಣಾ ಅಧಿಕಾರಿಯ ಆಯ್ಕೆಯ ಪ್ರಕ್ರಿಯೆಯಲ್ಲಿಯೇ ಪ್ರಜಾಪ್ರಭುತ್ವ ಇಲ್ದಿದ್ರೆ ಏನಾಗುತ್ತೆ? ಅದು ಕೆಳಗೆ ಬರ್ತಾ ಇರುತ್ತೆ. ಸೊ ಅಲ್ಲೇ ಅಲ್ವಾ ನಮ್ಗೆ ಅನುಮಾನ ಶುರು ಆಗೋದು. ನಮ್ಮ ಅನುಮಾನ ಯಾಕೆ ಶುರು ಆಗುತ್ತೆ? ಅದು ಮೋದಿ ಮತ್ತು ಶಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನನಗಿಂತ ಒಪಿನಿಯನ್ ಏನು ನಡೆದಿದೆ ನಮಗೆ. ದಯವಿಟ್ಟು ಸಾಕು, ನಿಮ್ಮ 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 ಅಜೆಂಡಾಗಳು ಸಾಕು. ದೇಶನ ಅಧೋಗತಿಗೆ ಇಳಿಸಿದ್ದು ಸಾಕು, ದೇಶವನ್ನು ಅಧೋಗತಿಗೆ ಇಳಿಸಿದ್ದು ಸಾಕು. ಏನು ಮಾಡಕ್ಕೆ ಹೊರಟಿದ್ದೀರಿ? ಒಂದು ರಾಷ್ಟ್ರ, ಒಂದು ಧರ್ಮ, ಒಂದು ರಾಷ್ಟ್ರ, ಒಂದು ಭಾಷೆ, ಈ ದೇಶದ ವೈವಿಧ್ಯತೆಯನ್ನು ಕೊಲ್ತಾ ಇದ್ದೀರಿ. ಕಾಣಿಸ್ತಾ ಇಲ್ವಾ ನಮಗೆ? 400ರಿಂದ 240 ಇಳಿದಿದ್ದೀರಿ, ನೆಕ್ಸ್ಟ್ ಟೈಮ್ ಇನ್ನೂ ಇಳಿತೀರಿ. ಯುವಕರು ಸ್ಟಾರ್ಟ್ ಆಗಿದ್ದಾರೆ, ಪ್ರಶ್ನೆ ಮಾಡ್ತಿದ್ದೀವಿ. ಏನದು ದಿಮಾಗಿ ನಕ್ಸಲೈಟ್ ನೋಡಿ. ಒಂದು
ಸ್ವತಂತ್ರ ದಿನಾಚರಣೆಯ ಭಾಷೆಯಲ್ಲಿ ಒಂದು ದೇಶದ ಪ್ರಧಾನಿ ತನ್ನನ್ನು ವಿರೋಧಿಸುವವರಿಗೆ ನಾಮಕರಣ ಮಾಡುವುದರಲ್ಲಿ ನಿರತರಾದರೆ ಅದಕ್ಕಿಂತ ಒಂದು ಟ್ರಾಜಿಡಿ ಈ ದೇಶದಲ್ಲಿ ಸಾಧ್ಯನೇನ್ರಿ? ಏನು ಹೇಳ್ತಾರೆ ಅವರು? ಇದಕ್ಕೆ ಮುಂಚೆ ನಕ್ಸಲೈಟ್ಗಳಿದ್ದರು, ಅವರಲ್ಲಿ ಇವರಲ್ಲಿ ಆಯುಧಗಳಿತ್ತು, ಈಗ ತಲೆ ಇದೆ ಅಂತ ಇದ್ದಾರೆ. ಅಂದರೆ ತಲೆ ಇಲ್ಲದ ಬೇವಕೂಫ್ ಅಂಧಭಕ್ತರು ಬೇಕಾ ಇವರಿಗೆ? ಪ್ರಶ್ನೆ ಮಾಡೋ ಯಂಗ್ಸ್ಟರ್ಸ್ ಆದರೆ ಅವ್ರು ಇಂಡೈರೆಕ್ಟಾಗಿ ಹೇಳ್ತಿರೋದು ಇವತ್ತಿನ ಜೆನ್ಜಿಯ ಹೋರಾಟದ ಹುಡುಗರು ದಾರಿ ತಪ್ಪಿಸ್ತಿದ್ದಾರೆ. ಯಾರು ತಪ್ಪಿಸ್ತಿದ್ದಾರೆ ದಾರಿ? ಸೋನಂ ವಾಂಗ್ಚುಕ, ಅರುಂಧತಿ ರಾಯ, ಪ್ರಕಾಶ್ ರಾಜ, ದಿಮಾಕಿ ನಕ್ಸಲೈಟ್ಸ. ನಾವು ಏನು ಹೇಳ್ತಾ ಇದ್ದೀವಿ? ನಾವು ಪ್ರಜಾಪ್ರಭುತ್ವ ಬೇಕು ಅಂತ ಇದ್ದೀವಿ. ಏನು ಮಾಡೋಣ ಇವ್ರಿಗೆ? ಒಬ್ಬ ಪ್ರಧಾನಿ ಜೋಗಳಿಗೆ ಈ ನ್ಯಾಷನಲ್ ಫ್ಲಾಗ್ ಹೆಂಗೆ ಇಟ್ಕೋಬೇಕು ಗೊತ್ತಿಲ್ಲ, ಕುಂತ್ಕೊಂಡು ಅಂದರೆ ಒಂದು ದೇಶದ ಪ್ರಧಾನಿ ಮಾತಾಡುವ ಪ್ರಬುದ್ಧ ಮಾತುಗಳಾದು. ಪ್ರಜಾಪ್ರಭುತ್ವದ ಸೌಂದರ್ಯನೇ ವಿರೋಧ ಪಕ್ಷ. ಪ್ರಜಾಪ್ರಭುತ್ವ ಉಳ್ಕೊಳ್ಳೋದೇ ಪ್ರತಿರೋಧದಿಂದ ಅಲ್ವಾ? ಪ್ರತಿಪಕ್ಷಗಳಿರ್ಬೇಕು. ಪ್ರತಿಪಕ್ಷಗಳನ್ನೇ ಮಾಡಿಬಿಡ್ತೀವಿ, ಒಬ್ಬರೇ ಕೂತ್ಕೊಂಡು 400 ಪಾರನ್ನೋ ಅಹಂಕಾರ ಅಂದ್ರೆ ಎಲ್ಲ ಬಿಲ್ ನೀವು ಪಾಸ್ ಮಾಡಿಬಿಡ್ತೀರಾ? ಪ್ರಶ್ನೆ ಮಾಡೋರು ಯಾರು ಇರೋಲ್ವಾ? ಇಡೀ ಸಂಸತ್ತು ಈ ಸಲ ಅಧಿವೇಶನ ನಡೀತಾ ಇದೆ. ಒಂದಿನ ಇದು 52 ವರ್ಷಗಳ ಇತಿಹಾಸದಲ್ಲಿ ಪಾರ್ಲಿಮೆಂಟ್ಗೆ ಬರದೇ ಇರೋ ಹೋಮ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಯಾಕೆ ಬಂದಿಲ್ಲ? ಬಿಲ್ಡಿಂಗ್ ಒಳಗೆ ಬಂದ್ಬಿಟ್ಟು ಪಕ್ಕದಲ್ಲಿ ಒಂದು NDA ಮೀಟಿಂಗ್ ಮಾಡ್ಕೊಂಡು ಹೋಗ್ತಿದ್ರಿ. ನಾಚಿಕೆ ಆಗಲ್ಲ ನಿಮಗೆ? ಸ್ಕೂಲ್ನಲ್ಲಿ ಇಷ್ಟು ದಿನ ಆಬ್ಸೆಂಟ್ ಆದರೆ ಸ್ಕೂಲಿಂದ ಡಿವೈಡ್ ಮಾಡಿ ಕಳಿಸ್ಬೇಕು ಅವ್ರನ್ನೆಲ್ಲ. ಅವ್ರು ಇಷ್ಟ ಬಂದಾಗ ಬಂದು ಭಾಷಣ ಮಾಡೋಕೆ. ಯು ಶುಡ್ ಬಿ ಪ್ರೆಸೆಂಟೈಸ್. ಇವರ ಪಾರ್ಲಿಮೆಂಟೇರಿಯನ್. 140 ಕೋಟಿ ಪ್ರತಿ ಜನರಿಗೆ 535 500 ಚಿಲ್ಲರೆ ಪಾರ್ಲಿಮೆಂಟೇರಿಯನ್ಸ್. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ವಲ್ಲ ಸರ್? ಇದು ಈಗ ಪ್ರಧಾನಿ ಸಂಸತ್ತಿಗೆ ಅಥವಾ ಅಧಿವೇಶನಕ್ಕೆ ಹಾಜರಾಗ್ಲಿಲ್ಲ ಅಂದ್ರೆ ಅವರನ್ನ ವಾಪಸ್ ಕಳ್ಸಿಕೊಳ್ಳುವಂತಹ ಅಧಿಕಾರ ಇಲ್ವಲ್ಲ? ಒಬ್ಬನಲ್ಲೇ ಓಡಾಡ್ತಾ ಇದ್ದಾರೆ. ಏನ್ ಮಾಡೋಣ? ನಮ್ಮ ದೇಶದ ಪ್ರಾಬ್ಲಮ್ ಅಂದ್ರೆ ನೀವು ಒಂದು ರೂಲ್ ಮಾಡಿದ್ರೆ ಹೆಂಗೆ ಬ್ರೇಕ್ ಮಾಡಬೇಕು ಅಂತ ನೋಡ್ತೀವಿ ನಾವು. ಫಾಲೋ ಮಾಡೋದೇ ಇಲ್ವಲ್ರಿ. ಅದೊಂದು ವಿದೇಶದಲ್ಲಿದ್ದೆ. ನಮ್ಮ ದೇಶದಲ್ಲಿ ಟ್ರಾಫಿಕ್ ರೂಲ್ ಏನಾದ್ರು ಮಾಡಿದ್ರೆ ಅದನ್ನು ಫಾಲೋ ಮಾಡ್ತೀವಿ. ನಿಮ್ಮ ದೇಶದಲ್ಲಿ ರೂಲ್ ಮಾಡಿದ ತಕ್ಷಣ ಹೆಂಗೆ ಬ್ರೇಕ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಒಂದು ಪವರ್ನ ಇಟ್ಕೊಂಡು ಓಡ್ತಿದ್ದಾರೆ. ಓಡಲಿ, ಅದು ಎಷ್ಟು ದಿನ ಓಡುತ್ತೆ ನೋಡಿ. ಜನ ಬೇಸಿದ್ದಾರೆ. ಇತ್ತೀಚೆಗೆ ನೀವು ಈ ಒಂದು ವರ್ಷದಿಂದ ಪ್ರಧಾನಿಯವರ ಟ್ವೀಟ್ಗಳು ಮತ್ತು ಅವರ ಇದನ್ನು ನೀವು ನೋಡಿ, ಕೆಳಗಡೆ ಕಮೆಂಟ್ಗಳನ್ನು ನೋಡಿ. ಬಹುಶಃ ಭಾರತದ ಇತಿಹಾಸದಲ್ಲಿ ಇಷ್ಟು ಬಯಸ್ಕೊಳ್ಳೋ ಪ್ರೈಮ್ ಮಿನಿಸ್ಟರ್ ನಾವು ನೋಡೇ ಇಲ್ಲ. ಅಲ್ಲ, ಒಟ್ಟು ಬಿಜೆಪಿ ಮತ್ತು ಅದರ ಬೆಂಬಲಿತ ಯಾರೇ ಪೋಸ್ಟ್ ಮಾಡಿದ್ರು ಅಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟರ್ ಇಷ್ಟು ಬಯಸ್ಕೊಂಡಿರೋದ್ರೆ ನೀವು ನೋಡಕ್ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಅವ್ರ ದಿನ ಮನ್ ಕಿ ಬಾತ್ ಮಾಡ್ತಾ ಇರೋದು ಕೆಳಗಡೆ ನೋಡಿ. ಅಲ್ಲ, ಅಟ್ಲೀಸ್ಟ್ ಅವ್ರು ಯಾರು ನೋಡಿ ಹೇಳಕ್ ಹೇಳಿ. ಇಲ್ಲ, ಮನ್ ಕಿ ಬಾತ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾರೆ. ಅಲ್ರಿ, ಅವ್ರು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಕೆಳಗೆ ನೋಡಿ. ಅವ್ರೀಗ ನಕ್ಸಲಿ ಅಂತ ಹೇಳಿದಾರೆ. ಅದೇನು ನಕ್ಸಲಿ? ಅದು ದಿಮಾಕಿ ನಕ್ಸಲಿ. ಅದು ಒಬ್ರು ಹಾಕಿದ್ದಾರೆ ಅದರಲ್ಲಿ, ಇನ್ಸ್ಟಾದಲ್ಲಿ. ಕೆಳಗಡೆ ಕಮೆಂಟ್ ನೋಡಿ. ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಇರ್ಬೇಕಪ್ಪ. ಸರ್, ಈಗ ನೀವು SIR ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಅಂದ್ರೆ ನಿಮ್ಮ ಕರ್ನಾಟಕ ರಾಜ್ಯದ ಚುನಾವಣಾ ಅವ್ರ ಬಗ್ಗೆ ಕನಿಕರ ವ್ಯಕ್ತಪಡಿಸ್ತಿದ್ದಾರೆ, ಅಧಿಕಾರಿಗಳ ಬಗ್ಗೆ ಕನಿಕರ. ಯಾಕೆ ಅಂದ್ರೆ ಹಾಗಾದ್ರೆ ನಿಮ್ಮ ಹೋರಾಟ ಯಾರ ವಿರುದ್ಧ ಅಂತ ಸರ್? ಅದನ್ನ ಇಷ್ಟು ಅರ್ಜೆಂಟ್ ಮಾಡ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಿ ನೀವು? ಒಂದು, ನಿಮ್ಮ ಪ್ರಜೆಗಳಿಗೆ ಯಾಕೆ ಇಂತಹ ಮಾನಸಿಕ ತುಮುಲಕ್ಕೆ ಒಳಗೆ ಮಾಡ್ತಿದ್ದೀರಿ ಅಂತ. ಸರ್, ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಇದಾರೆ ಅಂತಾರೆ ಅವ್ರು. ಹೇಳ್ತಾರೆ, ಕೊಡಕ್ಕೆ ಹೇಳಿ. ಚೆನ್ನಾಗಿ ಕೇಳೋದಲ್ಲ ಖರ್ಗೆಯಪ್ಪ. ಬಾಂಗ್ಲಾದೇಶದವನು ಕರ್ನಾಟಕದಲ್ಲಿ ಅಂದ್ರೆ ಬಾರ್ಡರ್ ಯಾರ ಹತ್ರಪ್ಪ ಇರೋದು? ಅಮಿತ್ ಶಾ ಹತ್ರ ತಾನೆ. ಬೆಂಗಾಲ್ ಆ ಕಡೆ ತಾನೆ ಬಾರ್ಡರ್ ಇರೋದು. ಬೆಂಗಾಲ್ ದಾಟ್ಕೊಂಡು ಮಹಾರಾಷ್ಟ್ರ ದಾಟ್ಕೊಂಡು ಕರ್ನಾಟಕಕ್ಕೆ ಬರ್ಬೇಕಲ್ಲ. ಬಾರ್ಡರ್ ನನ್ನ ಹತ್ರನೇ ಇದೆ, ತೆಗಿ. ಹಾಗಾಗಿ ನೇರವಾಗಿ ಆರೋಪ ಮಾಡ್ತಿದ್ರ ಗೃಹ ಸಚಿವ. ನೇರವಾಗಿ ಏನ್ರಿ ಇರೋದೇ ಆರೋಪ ಅಲ್ರಿ, ನಿಜ ಅದು. ವಾಸ್ತವ ರೀ. ಭಾರತ ದೇಶದ ಗಡಿ ಯಾರ ಕೈನಲ್ಲಿದೆ ರೀ? ಗೃಹ ಮಂತ್ರಿಗಳ ಕೈಲಿ. ರಾಜ್ಯದ ಗಡಿ ಯಾರ ಕೈನಲ್ಲಿದೆ ರೀ? ಇಲ್ಲಿಯ ಗೃಹ ಮಂತ್ರಿ ಕೈನಲ್ಲಿ. ಇಲ್ಲಿಯ ಗೃಹ ಮಂತ್ರಿ ಮೇಲೆ ನೀವು ಬೈದ್ರೆ ಹಂಗ ನೀನ್ ಬಿಟ್ರೆ ತಾನಪ್ಪ ಇಲ್ಲಿ ಬರೋದು. ಏನ್ ಹಿಂಗ್ ಬಂದ್ರ? ಇಲ್ಲ ಭೂಮಿ ಒಳಗಡೆಯಿಂದ ಬಂದ್ರ? ವಿಮಾನದಲ್ಲಿ ಹಾಕಂತೂ ಸಾಧ್ಯ ಇಲ್ಲ. ಮೇಲಿಂದ ಬಂದ್ ಬಿದ್ರ? ಇಲ್ಲ ಭೂಮಿಯಿಂದ ಮೊಳಕೆ ಹೊಡೆದ್ರ? ಬಾರ್ಡರ್ ನಿನ್ನ ಹತ್ರ ಇದೆಯಪ್ಪ. ಪಾಕಿಸ್ತಾನ, ಬಾಂಗ್ಲಾದೇಶ, ಚೈನಾ ಬಂದ್ಬಿಟ್ಟಿದೀವಲ್ಲ ಲಡಾಖಲ್ಲಿ. ಏನ್ ಮಾಡ್ತಿದ್ದೀರಿ? 16 ಕಿಲೋಮೀಟರ್. ಆದ್ರೆ ಸುಮ್ಮನೆ ಹೇಳಕ್ಕೆ ಇವಾಗ ಇಲ್ಲೂ ಬಾಂಗ್ಲಾದೇಶಿ ಅಂತಿದ್ದಾರೆ. ಪ್ರೂವ್ ಮಾಡಿ. SIR ಮಾಡ್ತಿದ್ದೀರಲ್ಲ. 13 ರಾಷ್ಟ್ರದಲ್ಲಿ ಪ್ರೂವ್ ಮಾಡಿಲ್ಲ, ಇಲ್ಲಿ ಯಾವಾಗ ಪ್ರೂವ್ ಮಾಡ್ತೀರಿ? ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇನ್ನು ಡಾಟಾ ಕೊಡ್ತಿಲ್ವಲ್ರಿ ನೀವು? 13 ರಾಜ್ಯಗಳಾಗಿದೆ. ಸುಪ್ರೀಂ ಕೋರ್ಟ್ ಮೇಲೆ ಯಾರು ಕೇಳ್ಬೇಕಪ್ಪ? ಮರ್ತ್ಬಿಟ್ರು ಜನ ಅಂತಬಿಟ್ರೆ. ನಮ್ಮಂತವ್ರು ನೆನಪಿರುತ್ತೆ. ದಿಮಾಗಿ ನಕ್ಸಲೈಟ್ಗಳಲ್ಲ ನಾವು, ಸ್ವಲ್ಪ ದಿಮಾಕಿದೆ, ನೆನಪಿರುತ್ತೆ. ಸರಿ, ಘನತೆ ಬಗ್ಗೆನೂ ಮಾತಾಡ್ತಿದ್ರಿ ಸರ್ ನೀವು. ತುಂಬಾ ಮುಖ್ಯ. ಘನತೆ ಬಗ್ಗೆ ಅಲ್ಲ, ಇನ್ನೊಬ್ಬ ಪ್ರಜೆಯಾಗಿ ನಿನ್ನ ಘನತೆ ಬೇಕೋ ಬೇಡವೋ? ಬಡವ ಆಗ್ಲಿ ಶ್ರೀಮಂತ ಆಗ್ಲಿ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಬೇಕು. ನಾನು ಈ ದೇಶದ ಪ್ರಜೆ, ವೋಟ್ ಮಾಡಿದ್ದೀನಿ.
ನಾನೇನು ಮಾಡ್ತೀನಿ, ನಾನೊಬ್ಬ ದಿನಗೂಲಿ ಕೆಲಸ ಮಾಡೋನು. ದಿನಕ್ಕೊಂದು 300 ರೂಪಾಯಿ ದುಡಿಬೋದಾ? ತುಂಬ ಅಷ್ಟರ ಕೆಳಮಟ್ಟಿಗೆ ಜನನಿದ್ದಾರೆ. ಆ 300 ರೂಪಾಯಿ ನಾನು ಹೆಂಡತಿ ಮಕ್ಕಳು ನೋಡ್ಕೋಬೇಕು, ನಾನು ಊಟ ಮಾಡಬೇಕು. ಊಟ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಒಂದು ಬೆಂಕಿ ಪಟ್ಟಣ ತೊಗೊಂಡ್ರೆ, ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡ್ರೆ, ಒಂದು ದಿನಸಿ ಅಂಗಡಿಯಲ್ಲಿ ಏನಾದ್ರು ತೊಗೊಂಡ್ರೆ, ಗೊತ್ತಿಲ್ಲದೆ 5 ಸ್ಟಾರ್ ಹೋಟ್ಲ್ಗೆ ಹೋಗಿ ಒಂದೊಂದು AC ಇರೋ ಹೋಟ್ಲ್ಗೆ ಹೋಗ್ತಿದ್ರೆ 18% GST ಕಟ್ಬೇಕು. ಫ್ಯಾನ್ ಹಾಕೊಂಡಿರೋದಕ್ಕೆ ಹೋದ್ರೆ 5% ಕಟ್ಬೇಕು. ಒಂದು ಬಟ್ಟೆ ತೊಗೊಂಡ್ರೆ ಅದಕ್ಕೊಂದು GST ಕಟ್ಬೇಕು. ಅಂದರೆ ಇಂಡೈರೆಕ್ಟಾಗಿ GST ಕಟ್ಟಿ ದೇಶ ನಡೆಸಿ ನೀವು. ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ರಾಜಕಾರಣ, ಒಂದು ಎಲೆಕ್ಷನ್ ಕಮಿಷನ್ನು, ನೀರು ಸರಬರಾಜು, ವಿದ್ಯುತ್ ಸರಬರಾಜು, ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು ನಡೆಸಿ ನಾನು ನನ್ನ ದುಡಿಮೆಯಿಂದ ಕೊಡ್ತಾ ಇದ್ದೀನಿ ಅಂತ ಅವನಿಗೊಂದು ಘನತೆ ಬೇಡವೇನ್ರಿ? ಅವನನ್ನು ಕ್ಯೂನಲ್ಲಿ ನಿಲ್ಲಿಸ್ತೀರೇನ್ರಿ ನೀವು? ಕೆಲಸ ಬಿಟ್ಟು ಆಂದೋಲನಕ್ಕೆ ಗುರಿಯಾಗಿ ಅಯ್ಯೋ ಮತ್ತೆ ನನಗೆ ಓಟ್ ಸಿಗುತ್ತೋ ಇಲ್ವೋ, ಯಾವ ಫಾರ್ಮ್ ಮತ್ತೆ ಇವಾಗ ಎಲ್ಲಿ ಫಿಲ್ ಮಾಡ್ಬೇಕು ನಾನು? 2008 ನಾನು ಎಲ್ಲಿ ಓಟ್ ಮಾಡಿದೆ? 2ರಲ್ಲಿ ನಮ್ಮ ಅಮ್ಮ ಎಲ್ಲಿ ಓಟ್ ಮಾಡಿದ್ಲು, ನಮ್ಮ ಅಜ್ಜಿ ಎಲ್ಲಿ ಓಟ್ ಮಾಡಿದ್ಲು? ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಅಂದರೆ ನೀನು ಅವ್ನು ಗೌರವಿಸ್ತಾನೆ ಇಲ್ಲ. ಅವ್ನಿಗೆ ಹೇಳೋದು ಟಕ್ಕನ್ ಬಂದ್ಬಿಟ್ಟೆ ನೀನು. ಒಂದು 6 ತಿಂಗಳು ಕೆಲಸದ ಮಧ್ಯೆ ಓಹೋ ನಡೀತಿದೆಯಂತೆ, ನಾವು ಪ್ರಿಪೇರ್ ಆಗಿರ್ಬೇಕಂತೆ, ಅವ್ರು ಬರ್ತಾರಂತೆ, ನನ್ನ ಡಾಟಾ ಆಲ್ರೆಡಿ ಇದೆಯಂತೆ, ನಾವು ಅವ್ರಿಗೆ ಉತ್ತರ ಕೊಡಬೇಕು. ಏನೋ ಒಂದು ಟೈಮ್ ಸಿಗುತ್ತಲ್ಲ, ಅವನಿಗೋಸ್ಕರ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತೆ ಹೆಂಗೆ? ಯಾವಾಗ ಬರ್ತಾನೆ ನೋಡಿಕೊಂಡು. ಅದೊಂದು ಗೌರವಿಸೋದಲ್ವ ಒಬ್ಬ ಪ್ರಜೆನ? ಅವನು ಎಲ್ಲ ಇರ್ತಾನೆ ರೀ. ನೀವು ಇಲ್ಲಿ ನಮ್ಮ ಗಂಡಿಪುರ ನಾಗರಹೊಳೆ ಫಾರೆಸ್ಟ್ನಲ್ಲಿ ಗಂಡಸರು ಇರ್ತಾರೆ, ಮನೆ ಇರುತ್ತೆ, ಗುಳೆದ್ದು ಹೋಗೋದು ಅಂತೀವಿ. ಅವರು 6 ತಿಂಗಳು ವಯನಾಡ್ಗೆ ಹೋಗ್ತಾರೆ ರೀ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಬಳ್ಳಾರಿಯ ಪ್ರಾಂತಗಳೆಲ್ಲ ಬೇಸಿಗೆ ಬಂದರೆ ಅಲ್ಲಿಂದ ಅವರು ಗೋವಾ, ಒಡಿಸ್ಸಾ, ಮಹಾರಾಷ್ಟ್ರ ಇಲ್ಲೊಬ್ಬ ನಟ ಇದ್ದಾನೆ ಪಾಪ, ಅವರು ಸ್ವಲ್ಪ ಫ್ರೀ ಸಿಕ್ಕರೆ ಇಟ್ಟಿಗೆ ಇದ್ಲು ಗುಡ್ಗಳಿಗೆ ಹೋಗ್ತಾರೆ. ಅವ್ನು ಬರೋಷ್ಟೊತ್ತಿಗೆ ನಿಮಗೆ ಸುನಾಮಿ ಬಂದಾಗ ನಾನು ಚೆನ್ನೈನಲ್ಲಿದ್ದೆ. ಆಮೇಲೆ ಒಬ್ಬ ಮೀನು ಮಾರೋನ್ನ ಕೇಳಿದೆ. ಒಂದು ಶಿಪ್ ಇರುತ್ತೆ ಅವ್ರದ್ದು, ದೊಡ್ಡ ಬೋಟು. ಅದನ್ನು ಪಾಪ ಬಾಡಿಗೆಗೆ ತೊಗೋಬೇಕು ಅವರು. ಅದರಲ್ಲಿ ಕೆಲವು ಟನ್ಗಳ ಮೀನುಗಳು ನಡಿಬೋದು. ಅದರೊಂದು 8-9 ಜನ ಸೇರ್ಕೊಳ್ತಾರೆ. ಒಂದು ವಾಟರ್ ಟ್ಯಾಂಕ್ ಇಟ್ಕೊಳ್ತಾರೆ, ಅಲ್ಲಿ ಉಪ್ಪು ನೀರು ಇರೋದ್ರಿಂದ ಒಂದಷ್ಟು ಉಪ್ಪು ಖಾರ ಇಟ್ಕೊಂಡು ಸೌಟು ಇಟ್ಕೊಂಡು ಅವರು ಅಲ್ಲಿಂದ ಹೊರಟ್ರೆ, ಚೆನ್ನೈ ಬೀಚಿಂದ ಹೊರಟ್ರೆ ವೈಜಾಗ್ವರೆಗೂ ಹೋಗ್ತಾರೆ. ಹೋಗಿ ವಾಪಸ್ ಬರೋ ಅಷ್ಟೊಂದು 15 ದಿನ ಆಗುತ್ತೆ. 15 ದಿನದಲ್ಲಿ 1-2 ಲಕ್ಷ 3 ಲಕ್ಷದಷ್ಟು ಬೆಳೆ ಬಾಳುವಷ್ಟು ಮೀನುಗಳನ್ನ ಹಿಡಿದು ಕೆಳಗಡೆ ಐಸ್ ಬಾಕ್ಸಲ್ಲಿ ಹಾಕಿದ್ರೆ ಅಲ್ಲಿ ಬಂದು ಅದರ ಬಾಡಿಗೆ ಕೊಟ್ಟು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 15-20 ದಿನ ಹೋಗಿ ಬಂದರೆ ಒಬ್ಬೊಬ್ಬರಿಗೆ 2,000 ರೂಪಾಯಿ ಉಳಿದ್ರೆ ಕಷ್ಟ ಹೆಚ್ಚು. ಚೆನ್ನಾಗಿದ್ರೆ ಬರುತ್ತೆ, ಕೆಲವು ಸಲ ಅದು ಉಳಿಯಲ್ಲ. ಆ ಥರದವ್ರು ಹೋಗಿ ಸುನಾಮಿ ಬಂದಾಗ ಎಲ್ಲಿದ್ರಿ ನೀವು ಒಂದೇ? ನಾವು ಸುನಾಮಿ ಬಂದಾಗ ಹೋಗಿದ್ವಿ ಸರ್, ಸಮುದ್ರಗಳಿದೆ, ಒಳಗೆ ಗೊತ್ತಾಗಲಿಲ್ಲ ನಮಗೆ. ನಾವು ಬಂದು ನೋಡೋ ಅಷ್ಟೊತ್ತಿಗೆ ಹಿಂಗಾಗೋಗಿದ್ದು ಸರ್. ಆ ಥರ ಅಲ್ವಾ ಮಾಡ್ತಾ ಇರೋದು ಇವರು? ಅದೇತಲ್ವಾ ಅವ್ರ ಮನುಷ್ಯರಲ್ವಾ ಅವರು? ಬಂದ ತಕ್ಷಣ ವೋಟರ್ ID ಇಲ್ಲ ನಿಂದು, ಯಾಕೆ ಹೋಗಿದ್ದೆ? ಎಲ್ಲಿ ಹೋಗಿದ್ದೆ? ಯಾಕೆ ಹೋಗಿದ್ದೆ ನಾನು? ಓಡೋಗಿದ್ನಾ? ಕಳ್ತನ ಮಾಡಕ್ಕೆ ಹೋಗಿದ್ನಾ? ಹೊಟ್ಟೆ ಪಾಡಿಗೆ ಹೋಗಿದ್ದೆ ಸ್ವಾಮಿ. ಮತ್ತೆ ಟ್ಯಾಕ್ಸ್ ಕಟ್ಬೇಕು ನಾನು ನಿಂಗೆ. ಸೊ ನಾನೇನು ಹೇಳ್ತೀನಿ, ಒಂದು ಘನತೆ ಬೇಡವಾ? ರೋಲ್ ಬ್ಯಾಕ್ ಅಂತ ಮಾಡಿದ್ರು. ಆ ರೋಲ್ ಬ್ಯಾಕ್ನ ನೀವು ಕರ್ನಾಟಕದ ಮೂಲೆಗಳಿಗೆ ಹಳ್ಳಿಗೆಲ್ಲ ತಲುಪಿಸಿದ್ರ? ಅನೌನ್ಸ್ ಮಾಡಿಬಿಟ್ರಿ ನೀವು, ನಮ್ಮೆಲ್ಲ ಹೋರಾಟಗಾರರು ಹೋರಾಟ ಮಾಡಿದ್ರಿಂದ ಒಂದು ಸ್ವಲ್ಪ ಮಾಡೋರಲ್ಲ, 2.5 ಲಕ್ಷ ಜನ ರೋಲ್ ಬ್ಯಾಕ್ ಮಾಡ್ಕೊಂಡ್ರು. ಅದರಲ್ಲಿ 80% ಬೆಂಗಳೂರಿನವರು, ಓದಿರೋರು ಸಿಟಿ ಗೊತ್ತಾಯ್ತು. ಹಳ್ಳಿಗಳು ಟ್ರೈಬಲ್ಸು ಏನು ಮಾಡ್ತಾರೆ? ನನ್ನ ಇದು ಕೆಲಸದ ನೀವೇನು ನೋಡಿ, ಶ್ರೀರಂಗಪಟ್ಟಣ ಮೂರನೇ ಹಳ್ಳಿಗಳು ಸುಧಮ್ಮ ಅಂತ ಒಬ್ಳಿದಾಳೆ, ಕೆಲಸ ಮಾಡ್ಕೊಂಡ್ರವಳು. ಅವಳಿಗೆ ಬಂದಿಲ್ಲ, ಬಿಟ್ಲು ಅಷ್ಟೇ. ಅವಳು ಇನ್ಮೇಲೆ ವೋಟರ್ ಅಲ್ಲ. ಆಕೆಗೆ SIR ನಡೀತಿದೆ ಅಂತ ಗೊತ್ತಿಲ್ಲ, ಅಪ್ಲಿಕೇಶನ್ ಬಂದಿಲ್ಲ ಅಂತ ಬರೆದ್ಬಿಟ್ಟಿದ್ದಾರೆ. ಅವಳು ಇವಾಗ DRD ಚೆಕ್ ಮಾಡ್ಬೇಕು. ಅವಳು ಚೆಕ್ ಮಾಡೋ ಸಾಧ್ಯತೆ ಇಲ್ಲ. ಆಮೇಲೆ ಏನೋ ಕರಿತೀರಿ, ಓಟ್ ಇಲ್ಲ. ಹೋಗಿ ಅದ್ರದ್ದು ಏನಿದೆ, ಓಟ್ ಇಲ್ದಿದ್ರೆ ಏನಿದೆ? ಅದೇನು ದುಡ್ಡು ಬರ್ತದ, ಕಾಸು ಬರ್ತದ? ಅಂದರೆ ಏನದು ನಿಮ್ಮ ಆಶಯ ಏನಿತ್ತು? ಕಟ್ಟ ಕಡೆಯ ಮತದಾರನಿಗೂ ಕೂಡ ಮತದಾನದ ಹಕ್ಕು ತಲುಪಿಸುವ ಮತ್ತು ಅದನ್ನು ಸಾಧ್ಯವಾಗಿಸುವ ನಿಮ್ಮ ಪ್ರಕ್ರಿಯೆಯಲ್ಲಿಯೇ ಮನುಷ್ಯತ್ವ ಇಲ್ದಿದ್ರೆ, ನಿಮ್ಮ ಪ್ರಕೃತಿಯಲ್ಲಿಯೇ ಒಬ್ಬ ಪ್ರಜೆಯ ಘನತೆಯ ಬಗ್ಗೆ ಗೌರವ ಇಲ್ದಿದ್ರೆ ಅವನಿಗೆ ತೊಂದರೆ ಕೊಡ್ದಂಗೆ ನಡೆಸ್ಬೇಕಲ್ರಿ ನೀವು. ಆಫೀಸರ್ಸು ಸಂಬಳ ಎಲ್ಲ ಕೊಟ್ಟಿದ್ದೇವೆ, 6 ತಿಂಗಳು ತಗೊಳ್ಳಿ, ಯಾಕೆ ಒತ್ತಾಯ ಮಾಡ್ತೀರಿ? ತೆಗೆದಾಕ್ಬಿಟ್ಟು ನೀನಾಗಿ ಬಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಬಾ ಅಂತ ತೆಗೆದಾಕಾಯ್ತು. ಮನೆಯಲ್ಲಿ ಇಲ್ವಾ? ತೆಗೆದಾಕ್ಬಿಟ್ಟೆ. ಮನೆ ಚೇಂಜ್ ಮಾಡಿದ್ಯಾ? ತೆಗೆದಾಕಾಯ್ತು. ಫಾರಂ ಫಿಲ್ಅಪ್ ಮಾಡಿದ್ದೀವಿ,
ಅಪ್ಲೋಡ್ ಆಗಿಲ್ಲ ತೆಗೆದಾಕಾಯ್ತು, ಅಪ್ಲೋಡ್ ಆಗಿಲ್ಲ ತೆಗೆದಾಕಾಯ್ತು. ಇಲ್ಲ ಫಾರ್ಮ್ ಫಿಲ್ ಮಾಡಿದೀವಿ, ನಮ್ಮ ತಂದೆಯವ್ರನ್ನ ತೀರ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟಿದ್ದೀರಿ ನೀವು, ಅದೇನೋ ಮಿಸ್ಟೇಕ್ ಆಗಿದೆ ಬಟ್ ತೆಗೆದಾಕಾಯ್ತು. ಮತ್ತೆ ಪ್ರೂವ್ ಮಾಡು ಸತ್ ಬದುಕಿದೆಯಾ ಅಂತ. ಅಂದ್ರೆ 65 70 75 ವರ್ಷದಿಂದ ತೆಗೆದಾಕ್ಬಿಟ್ಟಾರೆ ನಾವು. ಅವನೇನ್ ಪ್ರೂವ್ ಮಾಡ್ಬೇಕು? 2008 ಎಲ್ಲಿ ವೋಟ್ ಮಾಡಿದೆ ಅಂತ ಪ್ರೂವ್ ಮಾಡ್ಬೇಕು ಮುದುಗ. ಸರ್ ಇದರಿಂದ ಒಂದು ಪೊಲಿಟಿಕಲ್ ಆ್ಯಂಗಲ್ಲೂ ಇದೆ. ಏನು ಅಂದರೆ ಕಾಂಗ್ರೆಸ್ನವ್ರು ಆರೋಪ ಮಾಡೋದು ನಮ್ಮ ಮತದಾರರನ್ನು ಡಿಲೀಟ್ ಮಾಡ್ತಾರೆ ಅಂತ. ನೋಡ್ರಿ, ರಾಜಕಾರಣಿಗಳ ಮಾತು ಯಾಕೆ ಕೇಳ್ತೀರಿ ನೀವು? ತೆಗ್ದಾಕಾಯ್ತು ಅಂದರೆ ಸಿಂಪಲ್. ಅವರು ಪ್ರಜೆಗಳ ಮಾತನ್ನ ನಾವು ಪ್ರಜೆಗಳಾಗಿ ಕೇಳ್ತಾ ಇದ್ದೀವಿ. ನಾವು ರಾಜಕೀಯ ಪಕ್ಷದವರಲ್ಲ. ಇಲ್ಲಿ ಭಾರತ ದೇಶದವರು ಯಾವ ರಾಜಕೀಯ ಪಕ್ಷದವರು ಅಲ್ಲ. ಪ್ರಜೆಗಳು ನಮ್ಗೆ ಇಷ್ಟ ಇದ್ದಾಗ ತೆಗಿತೀವಿ, ಇಷ್ಟಾಗ ಗಳಿಸ್ತೀವಿ, ಇಷ್ಟ ಇವ್ನಿಗೆ ಓಟ್ ಹಾಕ್ತೀವಿ, ಇವ್ನಿಗೆ ಓಟ್ ಹಾಕ್ತೀವಿ, ಇಷ್ಟ ಇವ್ನಿಗೆ ಓಟ್ಗೆ ಹಾಕಿ ಬೇಜಾರಾದ್ರೆ ಇವ್ನಿಗೆ ಇಳಿಸ್ತೀವಿ. ಒಂದು ಸರ್ಕಾರ ಗೆದ್ದ ತಕ್ಷಣ ಇಡೀ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ಅಥವಾ ದೇಶವನ್ನು ಬಿಜೆಪಿ ಗೆದ್ದ ತಕ್ಷಣ ಇಡೀ ದೇಶ ಬಿಜೆಪಿ ಅಲ್ಲ. 33% ಅಷ್ಟೇ ನೀವು, ಇನ್ನು 76% ನೀವು ಬೇಡ. ಅದು ಓಟ್ ಮಾಡಿರೋರಲ್ಲಿ 33% ನೀವು, ಇನ್ನು 45% ಈ ದೇಶದಲ್ಲಿ ಓಟೇ ಮಾಡಲ್ಲ ಅಂತ ಕುಂತವ್ರೆ. ಎಷ್ಟು 55% ವೋಟ್ ಮಾಡ್ತಾರೆ. ಸೊ ನಾನೇ ಹೇಳ್ತಿರೋದು, ಒಬ್ಬ ಪ್ರಜೆಯ ಬಗ್ಗೆ, ನಿಮ್ಮ ಪ್ರಜೆಯ ಬಗ್ಗೆ, ನಿನ್ನ ದೇಶದ ಪ್ರಜೆಯ ಬಗ್ಗೆ, ಅವನ ತೆರಿಗೆಯ ಹಣದಿಂದ ಬದುಕುತ್ತಿರುವ ನೀನು, ನಿನ್ನ ಕೆಲಸ, ನಿನ್ನ IAS ಅಕಾಡೆಮಿಗಳು, ನಿಮ್ಮ ಪೊಲೀಸ್ ಅಕಾಡೆಮಿಗಳು ಎಲ್ಲವೂ ದಮ್ ದುಡ್ರಿ. ಮೆಡಿಕಲ್ ಕಾಲೇಜುಗಳು, ಸರ್ಕಾರಿ ಬ್ಯಾಂಕ್ಗಳು, ಹುದ್ದೆಗಳಿಗೆಲ್ಲ ನಾವು ನಮ್ಮ ಟ್ಯಾಕ್ಸಿಂದ ಕೊಡ್ತಾ ದೇಶ ನೋಡ್ಕೊಳ್ಳಿ ಅಂತ. ನೀವು ಅವನಿಗೆ ಘನತೆ ಕೊಡದೇ ಇದ್ರೆ, ಅವನನ್ನೇ ಲೈನಲ್ಲಿ ನಿಲ್ಸ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರೆ, ಅಂದರೆ ಜಸ್ಟ್ ಬಿಕಾಸ್ ಅವನ ಮನೆಯಲ್ಲಿಲ್ಲ ಅಂತ ಇನ್ನೊಂದು ದಿನ ಹೋಗದೆ, ಅವನು ಯಾಕೆ ಮನೇಲಿಲ್ಲ ಅಂತ ಅವನನ್ನು ಯೋಚನೆ ಮಾಡದೆ ಹೆಂಗೆ ತೆಗೆದಾಕ್ತಿರ್ರಿ? ಮನೇಲಿ ಇದ್ದವ್ರಿಗೇನೋ ಓಕೆ ಅಂತೆ ಫಿಲಪ್ ಮಾಡಿಬಿಟ್ರೆ, ನೀವೇನು 6 ಫಾರ್ಮ್ ಫಿಲ್ ಮಾಡಲ್ಲ, ನಿಮ್ಮದು ಓಕೆ. ಮನೇಲಿ ಇಲ್ಲ ಸ್ವಾಮಿ, ಅಷ್ಟೇ, ಕಳ್ತನಕ್ಕೆ ಹೋಗಿಲ್ಲ, ಕೊಲೆ ಮಾಡಿಲ್ಲ, ದೇಶದ್ರೋಹದ ಕೆಲಸ ಮಾಡಿಲ್ಲ, ಹೊಟ್ಟೆ ಪಾಡಿಗೆ ಹೊರಗಡೆ ಹೋಗಿದ್ದೀನಿ ರೀ, ಮೈ ಸರಿ ಇಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ ರೀ, ಹೆರಿಗೆಗೆ ತವ್ರ ಮನೆಗೆ ಹೋಗಿದ್ದೆ ರೀ, ಬಾಂಬೆನಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ರೀ, ಪಕ್ಕದ ಮನೆ ಫ್ರೆಂಡಿಗೆ ಹೋಗಿದ್ದೆ ರೀ, ಇಲ್ಲ ನಾನು ಫಿಲ್ಮ್ ನೋಡಕ್ಕೆ ಹೋಗಿದ್ದೆ ರೀ, ನೀವು ಬಂದಾಗ ನಾನು ಇರಲಿಲ್ಲ, ವಾಕಿಂಗ್ ಹೋಗಿದ್ದೆ ರೀ, ಇಲ್ಲ ಅದು ಅಲ್ಲ, ನೀನು ಬಂದಾಗ ನಾನು ಇಲ್ದಿದ್ರೆ ನೀನು ತೆಗೆದಾಕ್ಬಿಡ್ತೀಯಾ? ಅಂದರೆ ನಾವು ಪ್ರಜೆಗಳಂದ್ರೆ ಯು ಡೋಂಟ್ ರೆಸ್ಪೆಕ್ಟ್ ಮೀ. ಅದಾದ್ಮೇಲೆ ಏನು ಮೆಂಟಲ್ ಟಾರ್ಚರು? ಈಗೆಲ್ಲ ಫಾರ್ಮ್ ಹುಡುಕ್ಬೇಕು ನಾನು. ಫಾರ್ಮ್ ಹುಡುಕ್ಬಿಟ್ಟು ನೀನು ಬರಲ್ಲ, ನಾನು ಬರ್ಬೇಕು ನಿನ್ನ ಹತ್ರ. ಈಗ ಎಲ್ಲೆಗಳು ಚೇರ್ನಲ್ಲಿ ಕೂತ್ಕೊಂಡಿರ್ತೀರಿ ನೀವು, ನಾನು ಬರಬೇಕು, ನಾನು ಬಂದ್ಬಿಟ್ಟು ಏನೇನು ಫಾರ್ಮ್ ಫಿಲಪ್ ಮಾಡ್ಬೇಕು ಸರ್? SSLC ಸರ್ಟಿಫಿಕೇಟ್ ಸರ್ ಮರ್ತೋಗ್ಬಿಟ್ಟಿನಿ. ಆಮೇಲೆ ಬೇರೆ ಏನಿದೆ? ಆಧಾರ್ ನಾಟ್ ಅಕ್ಸೆಪ್ಟೆಡ್ದು ಅದಿದೆಯಾ? ಅದು ಓಕೆ. ಆಮೇಲೆ ಇದು ನಿಮ್ಮ ತಂದೆ ಯಾವಾಗ ಮಾಡಿದ್ರು? ನಿಮ್ಮ ತಂದೆ ಹೆಸರೇನು, ತಾಯಿ ಹೆಸರೇನು, ಅವರೇ ಲೋಟ್ ಮಾಡಿದ್ರು, ಇವರೇ ಲೋಟ್ ಮಾಡಿದ್ರು. ಇವಾಗ ತಮಿಳ್ನಾಡು ಅಂತರ್ಜಾತಿ ವಿವಾಹ ಆಗ್ಬಿಟ್ಟಿರ್ತಾರೆ, ಮನೆ ಕಾಲಿಟ್ರೆ ಕೊಲ್ತೀನಿ ಅಂತ ಹೇಳಿರ್ತಾರೆ ಅವರು. ಬಂದಿಲ್ಲಿ ಮದುವೆ ಮಾಡ್ಕೊಂಡು ಇದಾರೆ ಗಂಡ ಹೆಂಡತಿ. ಇವಾಗ ಅವ್ರ ಅಮ್ಮನ ಪರ್ಮಿಟ್ ಕೇಳ್ಕೊಂಡ್ಬರ್ಬೇಕು, ಅವಳು ಕೊಡ್ತಾರಾ ಸರ್? ಕೊಡ್ತಾರಾ? ಅಲ್ಲ, ನಾನೇನು ಹೇಳ್ತಿದ್ದೀನಿ ಅಂದರೆ, ಇಡೀ ಪ್ರಕ್ರಿಯೆಯೇ ಒಬ್ಬ ಮನುಷ್ಯನ ಪ್ರಜೆಯ ಘನತೆಯನ್ನೇ ನೀವು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಹೆಂಗೆ? ಈ ಪ್ರಶ್ನೆ ನಾನು ಕೇಳಿದ್ರೆ ನಾನು ಹೆಂಗೆ BJP ಅವ್ರಿಗೆ ಯಾಕೆ ಕೋಪ ಬರ್ತದೆ? ಎಲ್ಲರ ಮಕ್ಕಳು ತಾನೇ ರೀ. ಒಂದು ಸರ್ಕಾರಿ ಶಾಲೆ ಯಾಕೆ ಸರಿಯಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ರೀ. GST ಯಾಕೆ ಜಾಸ್ತಿ ಮಾಡ್ತೀರಿ? ನೀವು ಕಟ್ತಾ ಇದ್ದೀರಿ. ಪೆಟ್ರೋಲ್ ಬೆಲೆ ಜಾಸ್ತಿ ಅಂದರೆ ನೀವು ಹಾಕ್ತಾ ಇದ್ದೀರಿ. ಅವ್ನು ಕೇಳಿದೆ, ಪೆಟ್ರೋಲ್ ಬೆಲೆ ಏನು ಅವ್ರಿಗೋಸ್ಕರ ನಾನು 10 ರೂಪಾಯಿ ಬೆಲೆ ಜಾಸ್ತಿ ಮಾಡೋಕ್ಕಾಗಲ್ವೋ? ನಮ್ಮ ಮೋದಿಗೋಸ್ಕರ 10 ರೂಪಾಯಿ ಅಲ್ಲ ಕಣ ಅದು. ನೀನು ಹಾಕ್ಕೊಳ್ಳೋ 1 ಲೀಟ್ರ್ ಪೆಟ್ರೋಲಕ್ಕೆ ಹಾಕ್ಬೇಕಾದ್ರೆ ನೀನು 10 ರೂಪಾಯಿ ಜಾಸ್ತಿ ಕೊಟ್ಟೆ. ನಿನ್ನ ಮಕ್ಕಳು ಸ್ಕೂಲಿಗೆ ಆಟೋನಲ್ಲಿ ಹೋಗ್ತಿರ್ತಾರಲ್ಲ, ಅವ್ನು ಬಂದ್ಬಿಟ್ಟು ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಸರ್, 5 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಅಂತಾನೆ, ಅದನ್ನು ನೀನೇ ಕಟ್ಬೇಕು. ಇಲ್ಲಿಂದ ಎಲ್ಲ ಹೋಗ್ಬೇಕು, ಬಸ್ ಚಾರ್ಜು ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಆಟೋ ಹತ್ತಿದ್ದೀರಿ ಅಂತ ಹಾಕ್ತಾನೆ. ಕೊನೆಗೆ ನಾನು 10 ರೂಪಾಯಿ ಜಾಸ್ತಿ ಮಾಡಿ 50 ರೂಪಾಯಿ ಕೊಡ್ತಾ ಇದೆಯಾ ಕಣ ಮೂರ್ಖ. ಇಟ್ಸ್ ಎ ರಿಪಲ್ ಎಫೆಕ್ಟ್. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಇದು? ಅದು 10 ರೂಪಾಯಿ ಅಲ್ಲ, 50 ರೂಪಾಯಿ. ಅದು 10,000 ಜನ ಕೆಲಸನ ಒಂದು ಕಡೆಯಿಂದ ತೆಗೆದಾಕ್ಬಿಟ್ರು. ಅದು 10,000 ಜನ ಅಲ್ಲ, 10,000 ಜನರ ಮೇಲೆ, ಒಂದು ಕುಟುಂಬಕ್ಕೆ ಒಬ್ಬನ ಮೇಲೆ 4 ಜನ ಡಿಪೆಂಡ್ ಆಗಿದ್ರೆ 40,000 ಜನ. ಅದು ಆ 40,000 ಜನರಾಗೆ ಇವನು ತೊಗೊಂಡು ಬಂದಿರೋ ಸಂಬಳಕ್ಕೆ ಅವ್ರಿಗೆ ಕೊಡ್ತಿರೋ ಸೈಕಲ್ ಪಂಚರ್ನವನು, ಶೌರ ಮಾಡೋನು, ಇದು ಅದೊಂದು 50,000 ಜನ. 10,000 ಜನ ನನ್ನ ಕೆಲಸ ತೆಗೆದಾಕ್ತಿದ್ರೆ 1 ಲಕ್ಷ ಜನರಿಗೆ ಏಟ್ ಬೀಳುತ್ತದೋ.
ಈ ರಿಪಲ್ ಎಫೆಕ್ಟ್ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವ್ರು ಕ್ಯೂನಲ್ಲಿ ನಿಲ್ಲಿಸ್ತಾ ಇದ್ದಾರೆ ನಿಮ್ಮನ್ನ. ಡಿಮಾನಿಟೈಸೇಷನ್, ಬ್ಲ್ಯಾಕ್ ಮನಿ ತಗೊಂಡ್ಬರ್ತೀನಿ ಅಂದ್ರಿ, ಬಂತಾ? ಇಲ್ವಾ ಬ್ಲ್ಯಾಕ್ ಮನಿ ದೇಶದಲ್ಲಿ? 500 ರೂಪಾಯಿ 1000 ರೂಪಾಯಿ ನೋಟ್ಗಳನ್ನೆಲ್ಲ ಇಟ್ಕೊಂಡು ದೊಡ್ಡ ದೊಡ್ಡ ಕಂತಲ್ಲಿ ಸಿಕ್ಕಾಕೊಂಡ್ರಲ್ಲ, ಅವ್ರ ಮೇಲೆ ಎಲ್ಲಿದ್ದಾರೆ ಈಗ? ಅವರೆಲ್ಲ ಕೇಸನ್ನು ಬಂತ ವಾಪಸ್ಸು? ಉಳಿದಿದ್ದೇನೋ ನಿಮ್ಮ ದುಡ್ಡು ತೊಗೊಳಕ್ಕೆ 1000 ರೂಪಾಯಿ ಮಾತ್ರ ತಗೊಂಡಿನ, ನನ್ನ ದುಡ್ಡು ರೀ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ಡಿಮಾನಿಟೈಸೇಷನ್ ನಡೆದಿದೆ, ನಿಂತ್ಕೋಕೆ ನೋಡಿ, 2000 ರೂಪಾಯಿ ಮಾತ್ರ ಕೊಡ್ತೀನಿ ಅಷ್ಟೇ. ಅಲ್ಲ, ಮಗುಗೆ ಅರ್ಜೆಂಟ್ 2000. ಅದಾದ್ಮೇಲೆ ಡಿಮಾನಿಟೈಸೇಷನ್ ಅಂದ್ರೆ ಮಧ್ಯಮ ಒಂದು 65-70 ವರ್ಷ ಜೀವನ ಪೂರ್ತಿ ಸೇವ್ ಮಾಡಿ 30 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇಟ್ಕೊಳ್ಳಿ. ದಯವಿಟ್ಟು ಇವತ್ತು ನೀವು ಕರೆಕ್ಟಾಗಿ ಅವ್ನು ಹೋಗ್ಬಿಟ್ಟು ನಂಗೆ ಒಂದು ಇಮಿಡಿಯೇಟಾಗಿ 10 ಲಕ್ಷ ರೂಪಾಯಿ ಬೇಕು, ಡ್ರಾ ಮಾಡ್ತೀರಿ ಅಂದರೆ ಕೊಡಲ್ಲ ಬ್ಯಾಂಕ್ನವರು. ಯಾಕೆ? ಅಲ್ರಿ ನನ್ನ ದುಡ್ಡು ಅಲ್ಲ, ಯಾಕೆ ನೀವು ಬನ್ನಿ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ ಇದ್ದಾರೆ. ನನ್ನ ದುಡ್ಡು ಸ್ವಾಮಿ ಅದಲ್ರಿ, ಅಲ್ಲ 10 ಲಕ್ಷ ರೂಪಾಯಿ ಯಾಕೆ ನಿಮಗೆ? ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡಿ, ಕಾರಣ ಹೇಳಿ. ಎಲ್ಲಿ ಬಂದು ಕೂತಿದ್ದೀವಿ ನಾವು? ಕೋವಿಡ್ನಲ್ಲಿ ಬಿಟ್ಬಿಟ್ರಲ್ಲ ರೋಡ್ನಲ್ಲಿ, ಗುಳೆ ಇಲ್ಲಿಂದ ಎಲ್ಲೋದ್ರು? ಒಂದು ಮೋದಿಯವರ ಅಥವಾ ರಾಹುಲ್ ಗಾಂಧಿಯವರ ಅಥವಾ ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಎಲೆಕ್ಷನ್ ಮೀಟಿಂಗ್ಗೆ ಲಾರಿ ಗಟ್ಟಲೆ ಜನರನ್ನ ಕರ್ಕೊಂಬರಕ್ಕೆ ಲಾರಿ ಬಸ್ಸು ಇದೆ ನಿಮ್ಮ ಹತ್ರ. ಎಲೆಕ್ಷನ್ ಬಂದರೆ ಓಟ್ ಹಾಕ್ಸೋಕ್ಕೆ ಗಾಡೀಲಿ ಕರ್ಕೊಂಬರೋಕೆ ಇದೆ ನಿಮ್ಮ ಹತ್ರ ಗಾಡಿಗಳು. ಕೋವಿಡ್ ಬಂದಾಗ ಯಾಕೆ ಒಬ್ಬ MLA, ಒಬ್ಬ MP, ಒಬ್ಬ ಪ್ರೈಮ್ ಮಿನಿಸ್ಟ್ರು ಬಸ್ಗಳನ್ನು ಮಾಡಿ ಅವ್ರ ಮನೆ ಕಳಿಸ್ಲಿಲ್ಲ? ಈಗ ಮತ್ತೆ ಯಾಕೆ ಕ್ಯೂನಲ್ಲಿ ನಿಲ್ಲಿಸ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ನಾವು ಕೇಳ್ಬೋದು. ಓಕೆ ಸರ್, ಕೊನೆಯದಾಗಿ ಈ SIR ಪ್ರೋಸೆಸ್ ಬಗ್ಗೆ ನೀವು ಎತ್ತಿರೋ ಪ್ರಶ್ನೆಗಳನ್ನು ಎಲ್ಲಿವರೆಗೂ ತಗೊಂಡು ಹೋಗ್ತೀರಾ? ಕೋರ್ಟ್, ಸುಪ್ರೀಂ ಕೋರ್ಟ್, ಗೆಲ್ತೀವಿ. ಅಂದ್ರೆ ಈಗೇನು 65 ಲಕ್ಷ ಜನ ಪರ್ಮನೆಂಟ್ಲಿ ಶಿಫ್ಟೆಡ್ ಏನಾಗುತ್ತೆ, ಇವ್ರಿಗೆ ಇನ್ನೊಂದು ಗ್ಯಾರಂಟಿ ಇದೆ, ಈ ವಿಕ್ಟಿಮ್ಗಳು ಬರಲ್ಲ ಅಂತ. ಓಕೆ, ಯಾಕೆ ನಮಗೆ, ಎಲ್ಲಿ ನಮಗೆ ಅಂತ ಬೇಡ. ಪ್ರಜೆಗಳು ನಾವು, ಸೋಷಿಯಲ್, ನಾವು ವಿ ಆರ್ ಸಿವಿಲ್ ಸೊಸೈಟಿ. ಮೊನ್ನೆ ಕೋರ್ಟ್ ಕೇಳುತ್ತೆ ಪ್ರಶ್ನೆ. ಸರ್, ನೀವೇನಾದ್ರೂ ಕಾಂಗ್ರೆಸ್ ಸೇರ್ತೀರಾ? ಬೇರೆ ಕೆಲಸ ಇಲ್ವ ನನಗೆ? ನಾನು ವಿರೋಧ ಪಕ್ಷ ರೀ, ನಿರಂತರ ವಿರೋಧ ಪಕ್ಷ. ಜನರ ಮಧ್ಯೆ ನೋಡಿ, ಭಾರತ ದೇಶಕ್ಕೆ ಆಯ್ಕೆಯಾದ ರಾಜಕಾರಣಿಗಳು ಬೇಕು, ಅವರನ್ನು ಪ್ರಶ್ನಿಸುವ ವಿರೋಧ ಪಕ್ಷ ಬೇಕು. ಮಾಧ್ಯಮ, ಪ್ರಜೆ, ನಾವೆಲ್ಲ ನಿರಂತರವಾದ ವಿರೋಧ ಪಕ್ಷ. ಕರೆಕ್ಟ್ ಆಗಿದ್ದೀನಲ್ಲ? ಯಾಕೆ CJP ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಾರಲ್ಲ, ಏನಾದರೂ ಒಳ್ಳೇದಾಯ್ತು ಅನ್ಸುತ್ತಾ? ನೀವು ಪ್ರಕಾಶ್ ರಾಜ್ ಭಾಗವಹಿಸಿದ್ರಿ, ರೀಲ್ಸ್ ಮಾಡ್ತಾ ಇದ್ದಾರಲ್ಲ ಸಾಹೇಬ್ರು, ಫ್ರೆಂಡ್ಸ್, ದೋಸ್ತ, ಸಾಥಿಯೋ, ರೀಲ್ಸ್ ಗಿಳಿಸಿದ್ರಲ್ರಿ, ಹೆದರಿಕೆ ಶುರು ಆಯ್ತೋ ಇಲ್ಲೋ? ಆಯಿತು, CJP ಆಗೋಯ್ತು. ಇವಾಗ ಏನಾಗ್ತಿದೆ? ಉತ್ತರ ಪ್ರದೇಶನಲ್ಲಿ ಸ್ಕೂಲಿಗೆ ರಸ್ತೆ ಸರಿ ಇಲ್ಲ ಅಂತ 8ನೇ ಕ್ಲಾಸ್ ಮಕ್ಕಳು 10ನೇ ಕ್ಲಾಸ್ ಮಕ್ಕಳು ಕಲೆಕ್ಟರ್ ಆಫೀಸ್ಗೆ ಹೋಗಿದ್ದಾರೆ. ಜೆನ್ ಆಲ್ಫಾ. ಮೊನ್ನೆ ಅವರು ಚೀಫ್ ಜಸ್ಟಿಸ್ ಅವ್ರು ಬರ್ತಾರೆ ಅಂತ ಹೈದರಾಬಾದ್ನಲ್ಲಿ ಒಂದು ಲಾಯರ್ಸ್ನ ಇದು ಮಾಡಲ್ಲ ಅಂದ ತಕ್ಷಣ ಇನ್ಮೇಲೆ ಅವ್ರನ್ನ ತಗೊಳಕ್ಕಾಗಲ್ಲ ಅಂದ್ರೆ ಮತ್ತೆ ವಾಪಸ್ ತಗೊಂಡಿದ್ದಾರೆ. ಜನರಿಗೆ ಇವ್ರನ್ನ ಪ್ರಶ್ನೆ ಮಾಡುವ ಒಂದು ಧೈರ್ಯನಾದರೂ ತುಂಬಿದೆ. ಇವತ್ತು ನೋಡಿ, ಅವನ ಅಬ್ಜೆಕ್ಟ್ ಚಿಪ್ಪೆ 15ನೇ ತಾರೀಕಿಂದ ಇವತ್ತಿಂದ ಸರ್ಕಾರಿ ಶಾಲೆಗಳನ್ನ ಸರಿ ಮಾಡಿ. ರಾಜಕಾರಣಕ್ಕೆ ಬರ್ತಿಲ್ಲ ಅವರು. ಇವತ್ತೊಂದು ಸ್ಕೂಲ್ ಒಳಗೆ ಹೋಗಿದ್ದಾನೆ, ಟಾಯ್ಲೆಟ್ ತೋರಿಸಿದ್ದಾನೆ. ಕ್ಲಾಸ್ ರೂಮ್ಗಳಿಗೆ ದೇವನರ್ ಫಡ್ನವೀಸ್ನವರ ಇದಾಕಿದ್ದಾರೆ. ನಮಗೆ ರಾಜಕಾರಣ ಬೇಡ. ಇವಾಗ ನಾವಿಲ್ಲೂ ಗೌರ್ಮೆಂಟ್ ಸ್ಕೂಲ್ಗಳು ಹೋಗ್ತೀವಿ, ಫೋಟೋ ತೆಗೆದು ಕಳಿಸ್ತೀವಿ. ಕೆಲಸ ಮಾಡಬೇಕಲ್ಲ ಸ್ವಾಮಿ, ನೀವು ಮಾಡದಿರೋದು ಹೇಳಕ್ಕೆ ಬೇಡ. ಇಲ್ಲಿ ತನಕ ಹೇಳೇ ಇಲ್ಲ, ಬರೀ ಇವ್ರು ರಾಜಕಾರಣ ನೋಡ್ಕೊಂಡು ಕೂತ್ಬಿಟ್ಟಿವಿ. ನಮ್ಗೆ ರಾಜಕಾರಣ ಬೇಡ, ನಾವಿಲ್ಲಿ ಪ್ರಜೆಗಳಾಗಿದ್ದು ಈ ಸಮಸ್ಯೆಗಳನ್ನ ಹೇಳ್ತೀವಿ. ಪ್ರಕಾಶ್ ರಾಜ್ ಬಗ್ಗೆ ಕರ್ನಾಟಕದಲ್ಲಿರುವ ಒಂದು ಮಾಸ್ ಒಪಿನಿಯನ್ ಗೊತ್ತಾ ನಿಮಗೆ? ಗೊತ್ತಿಲ್ಲ. ತುಂಬ ಜನ ಪ್ರೀತಿಸ್ತಾರೆ ಗೊತ್ತಾದ್ರೆ, ದ್ವೇಷದವ್ರು ನನ್ನ ಹತ್ರ ಬರ್ತಾ ಇಲ್ಲ. ನಾನು ಭಾಳ ಕಡೆ ಓಡಾಡ್ತೀನಿ, ಫ್ಲೈಟ್ನಲ್ಲಿ ಓಡಾಡ್ತೀನಿ, ಟ್ರೈನಲ್ಲಿ ಓಡಾಡ್ತೀನಿ, ಚಿಕ್ಕ ರೆಸ್ಟೋರೆಂಟ್ಗಳಿಗೆ ಹೋಗ್ತೀನಿ, ಎಲ್ಲಂದ್ರಲ್ಲಿ ಪ್ರಯಾಣ ಮಾಡ್ತೀನಿ. ಎಲ್ಲಿ ಹೋದ್ರೂ ನನ್ನ ಹತ್ರ ಬಂದು, ನಿಮ್ಗೆ ನಟರಾಗ ಅಷ್ಟೇ ಅಲ್ಲ, ನೀವು ಧ್ವನಿ ಎತ್ತಿದ್ದೀರಿ, ನಮ್ಗೆ ಅದ್ರ ಬಗ್ಗೆ ಗೌರವ ಇದೆ, ಒಂದು ವ್ಯಕ್ತಿತ್ವವಾಗಿ ಬೆಳೆದಿದ್ದೀರಿ, ಪ್ರಬುದ್ಧವಾಗಿ ಮಾತಾಡ್ತೀರಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಿರ್ತಾರೆ. ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀನಿ, ನನಗೆ ಇವಾಗ ಟ್ವಿಟರ್ನಲ್ಲಿ ಒಂದು 2.7 ಮಿಲಿಯನ್ಸ್ ಇದ್ದಾರೆ. 2.7 ಎಲ್ಲ ಫ್ಯಾನ್ಸ್ ಅಷ್ಟೇ ಅಲ್ಲ, ಇವ್ರುಗಳು ಇದ್ದಾರೆ, ಫಾಲೋ ಮಾಡ್ಕೊಂಡವ್ರೆ. ಸೊ ಕಮೆಂಟ್ ಸೆಕ್ಷನ್ ನೋಡ್ತೀನಿ ನಾನು. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಒಂದು 1 ಮಿಲಿಯನ್ ಲೈಕ್ಸ್ ಇರುತ್ತೆ, ಒಂದು 50,000 ರೀಟ್ವೀಟ್ಸ್ ಇರುತ್ತೆ. 50,000 ರೀಟ್ವೀಟ್ಸ್ ಜೆನ್ವಿನ್ ಅವರು. ಕಮೆಂಟ್ ಇರುತ್ತೆ, ಕಮೆಂಟ್ ಒಂದು 2,000 ಕಮೆಂಟ್ ಇರುತ್ತೆ. ಸುಮ್ಮನೆ ಹಿಂಗೆ ನೋಡೋದು ನಿಮಗೆ 200 ಜನ ಬೈತಿರ್ತಾರೆ, 1,800 ಜನ ನೀನು ಕರೆಕ್ಟ್ ಅಂತಿರ್ತಾರೆ. ನಾನು ಯಾರ ಧೈರ್ಯದಲ್ಲಿ ನಾನು ಕೂತ್ಕೊಳ್ಳಿ, ನನ್ನ ಬಲ ಏನು? ಲೈಕ್ ಮಾಡೋನು ಇಷ್ಟ, ಹಿಂಗೆ ಅಷ್ಟೇ. ರೀಟ್ವೀಟ್ ಮಾಡೋನು ನೋಡಿ ಇನ್ನೊಬ್ಬನ ಕಳಿಸ್ತಾನೆ, ಅದು ಎಷ್ಟು ಜನಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಕಮೆಂಟ್ ಮಾಡೋನು ನಾನೇನಾರು ಹೇಳ್ಬೇಕು ಅಂತ, ಇವನನ್ನು ಬೈಬೇಕು ಅಂತ ಬಂದವ್ರೆ ಅಂದರೆ ಅವ್ನು ಹೀ ಸ್ಪೆಂಡಿಂಗ್ ಟೈಮ್. ನಾನು ಹೇಳಿದ್ದು ಕೇಳಿಸ್ಕೊಂಡವನು.
ಕೇಳಿಸ್ಕೊಂಡ ಕಮೆಂಟ್ಗಳು ನೋಡ್ತೀನಿ. ಇವಾಗ ನಾನು ಏನಾದ್ರು ಹೇಳಿದ್ರೆ ಅದರ ಬಗ್ಗೆ ಮಾತಾಡಿದ್ರೆ ಅವನು ಕಮೆಂಟ್ ಮಾಡ್ತಿದ್ದ, ದ್ರೋಹಿ, ದೇಶದ್ರೋಹಿ. ಅರೆ ಏನು ಹೇಳದ್ನಪ್ಪ ನಾನು? ಹಿಂದೂ ವಿರೋಧಿ, ಕ್ರಿಶ್ಚಿಯನ್. ಸರಿ, ಏನು ಮಾಡಪ್ಪ ಅಂದರೆ ಆಮೇಲೆ ಅವರು ನನ್ನ ದೇಶದ ಪ್ರಜೆಗಳೇ, ಯಾವತ್ತಾರು ಬದಲಾಗ್ಬೋದು. ನಮಗೆ ದ್ವೇಷಿಸ್ ಗೊತ್ತಿಲ್ಲ, ಪ್ರೀತಿ ಅಷ್ಟೇ. ತುಂಬ ಸಹನೆ ಮತ್ತು ತುಂಬ ವರ್ಷಗಳ ಪ್ರೀತಿಯಿಂದ ಅವನು ಬದಲಾಗ್ಬೋದು. ರೀಸೆಂಟಾಗಿ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಅವರು ಒಂದು ಹೇಳಿಕೆ ನೀವು ಗಮನಿಸಿದಿರ ಅನ್ಸುತ್ತೆ, ತುಂಬ ವ್ಯಾಪಕವಾಗಿ ಚರ್ಚೆ ಆಯಿತು. ಅವ್ರಿಗೆ ಉತ್ತರ ಕೊಡಿ ಅಂತಾರೆ ನಮಗೆ. ಅವರು ಉತ್ತರ ಪಕ್ಷಕ್ಕೆ, BJP ಕರ್ನಾಟಕದ ಪಕ್ಷ ಅಲ್ರಿ, ಅದು ಉತ್ತರ ಭಾರತದ ಪಕ್ಷ. ಉತ್ತರ ಪಕ್ಷದ ಉತ್ತರ ಕುಮಾರರಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ನನಗಿಲ್ಲ. ಆಮೇಲೆ ಏನು ಮಾಡಲಿ, ಅವನ ಕೇಸ್ ಹಾಕಿ ಅಂತಾರೆ. ಏನು ಮಾಡೋದು, ಅವನು ಬದಲಾಗಬೇಕು ಅಂತ ಕಾಯ್ತಾ ಇದ್ದೀನಿ ನಾನು. ಅದಕ್ಕೆ ಅಲ್ಲದೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜನರೇ ಹೇಳಿದ್ರಲ್ಲ, ಬ್ಯೂಟಿಫುಲ್ ಆಗಿ ಒಬ್ರು ಕಮೆಂಟ್ ಹಾಕಿದ್ರು, ಅಲ್ರಿ ಪ್ರಕಾಶ್ ರೈ ಅವರನ್ನು ನೀವು ಮೀನಿಗೆ ಆಹಾರ ಅಂದರೆ ಹೇಗೆ ಹಾಕ್ತೀರಿ? ಅವ್ರಿಗೊಂದು ಗಾಳ ಹಾಕಿದ್ರೆ ಗಾಳ ಬಿದ್ದೋಗ್ಬಿಡ್ತಲ್ಲ, ಸ್ವಲ್ಪ ದೊಡ್ಡ ಗಾತ್ರ ಅದು. ಅದರಿಂದ 1 ಲಕ್ಷ ಪೀಸ್ಗಳನ್ನಾಗಿ ಮಾಡಿ ಮೀನಿಗೆ ಆಹಾರ ಕೊಟ್ಟರೆ 1 ಲಕ್ಷಾಂತರ ಮೀನುಗಳು ತಿನ್ನತ್ತೆ, ಸರಿ. ಆದರೆ ನೀವು ಜೀವನೋಪಾಯಕ್ಕಾಗಿ ಆ ಮೀನುಗಳನ್ನು ಬಲೆ ಹಾಕಿ ಹಿಡಿದು ದಕ್ಷಿಣ ಕನ್ನಡದ ಜನರೆಲ್ಲ ಆ ಮೀನನ್ನು ತಿಂದು ಅವರೊಳಗೆಲ್ಲ ಪ್ರಕಾಶ್ ರೈ ಬಂದುಬಿಟ್ರೆ ಏನು ಮಾಡ್ತೀರಿ? ಅದು BJPಗೆ RSSಗೆ ಮಾರಕವಾಗಬಹುದು. ಆದ್ದರಿಂದ ಸ್ವಲ್ಪ ಟ್ರಾನ್ಸ್ಪೋರ್ಟು ಬೇರೆ ಐಡಿಯಾಗಳು ಸ್ವಲ್ಪ ಕಾಸ್ಟ್ಲಿ ಆದರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು ಅಂತಾರೆ. ಈ ಥರ ಜನ ನನಗೆ ಉತ್ತರ ಕೊಡ್ಬೇಕಾದ್ರೆ ನಾನು ಏನು ಮಾಡಲಿ? ಅದೇನದು ಅಂದರೆ ಪ್ರಕಾಶ್ ರೈ ಸೈದ್ಧಾಂತಿಕವಾಗಿ ಪ್ರಾಬ್ಲಮ್ ಇದೆ, ಸೈದ್ಧಾಂತಿಕವಾಗಿ ನನ್ನ ಸಮಸ್ಯೆ ಇದೆ ನಿಮ್ಮ ಜೊತೆ ಅಂತ ಮಾತಾಡು. ಅದನ್ನು ಮಾತಾಡೋದು ಬಿಟ್ಟು ಕೊಲ್ಲಬೇಕು. ಅದು ಎಲ್ಲಿಂದ ಬಂತು ನಿನಗೆ? ಒಬ್ಬ ನಿನಗೆ ಇಷ್ಟ ಆಗಿರೋ ಮಾತಾಡಿದೆ ಅಂದರೆ ಕೊಲ್ತೀನಿ ಅಂದರೆ ನಿಮಗಿರೋದು ಪವರ್ ಯೂಸ್ ಮಾಡಿ ಕೊಲ್ಲಬೇಕು, ಸಾಯಿಸಬೇಕು, ಬಾಯಿ ಮುಚ್ಚಿಸ್ಬೇಕು. ಅದು ಹೆಂಗ್ರಿ ಮನುಷ್ಯರಾಗ್ತಾರೆ? ನನಗೆ ನಿಮಗೆ ಒಂದು ವಿಷಯ ಇಷ್ಟ ಇಲ್ಲ, ನಾವಿಬ್ಬರು ವಾಗ್ವಾದ ಮಾಡೋಣ, ಸಂವಾದ ಮಾಡೋಣ. ಬಹುಶಃ ಸಂವಾದದಿಂದ ನಾನು ಹೇಳಿದ ಸರಿಂದ ನೀನು ಒಪ್ಕೋಬೋದು, ನೀನು ಹೇಳಿದ್ರೆ ನಾನು ಒಪ್ಕೋಬೋದು, ಇಬ್ಬರು ಒಪ್ಕೊಳ್ಳಿಲ್ವಾ? ಸರಿ ಬದುಕೋಣ. ಏನು ಇವಾಗ ನೀನೇನು ಅಂತ ನಂಗೆ ಗೊತ್ತಾಯ್ತು, ನಾನೆಂದು ಗೊತ್ತಾಯ್ತು, ಕೊಂದುಬಿಡ್ತೀನಿ ಅಂದರೆ ಕೊಲೆ ಕರೆ ಕೊಡ್ತೀರಾ? ಅದಕ್ಕೆ ಒಂದಷ್ಟು ಜನ ಚಪ್ಪಾಳೆ, ವೋಟರ್ ID ಹೋಗ್ಬಿಟ್ಟು ಒಂದು ಬಾಂಗ್ಲಾದೇಶಕ್ಕೆ ಬಂತು, ಒಳ್ಳೆ ಕೆಲಸ ಮಾಡಿ. ಹಿಂಗಾದ್ರೂ ಒಂದು ಒಳ್ಳೆ ಬುದ್ಧಿಯನ್ನು ಮೋದಿಯವರು ಕಲಿಸಿದ್ರು. ಅವನೀಗ ವೋಟರ್ ಅಲ್ಲ, ಇಷ್ಟು ದಿನ 4 ವೋಟರ್ ID ಇದೆ ಅಂತ ಹೇಳ್ತಿದ್ರು. ಈಗ ವೋಟರ್ ಐಡಿ ಅಲ್ಲ, ಈ ದೇಶದ ಪ್ರಜೆ ಎಲ್ಲ ಕರೆಕ್ಟಾಗಿ ಬುದ್ಧಿ ಕಲಿಸಿದ್ರಿ, ಅವರನ್ನು ಕಳಿಸ್ಬಿಡಿ ಪಾಕಿಸ್ತಾನಕ್ಕಂತ. ಒಳ್ಳೆ ಕಥೆ ಆಯ್ತಲ್ಲ. ಅದರಲ್ಲಿ ನಿಮಗೆ ಏನಂತಹ ವಿಕೃತ ಆನಂದ ಅಂತವ್ರು ನೋಡಿ. ನಾವು ಪಾಪ ಇವರು ನಮ್ಮ ದೇಶದವರೇ ಅಲ್ವಾ? ಅವ್ರಿಗೇನು ಹೇಳ್ತಿದ್ದೀನಿ ಅಂದರೆ, ಭಾರತ ದೇಶ ಅನ್ನೋ ಈ ನೌಕೆ ಬೋಟಿಂದ ಅದು ತೂತಾಗಿದೆ, ಮುಳುಗ್ತಾ ಇದೆ. ಮೊದಲು ಅದನ್ನು ಮುಚ್ಚೋಣ, ಆಮೇಲೆ ನಾವಿಬ್ಬರು ಜಗಳ ಆಡ್ಕೊಳ್ಳೋಣ ಅಂತ. ಇಲ್ಲ ನಾವೇ ಜಗಳ ಆಡ್ಕೊಂಡಿದ್ರೆ ನಾವಿಬ್ರೂ ಇರೋಣ, ಬೋಟು ಇರಲ್ರಿ. ಸೊ ದಯವಿಟ್ಟು ಈ ಕೊಲೆ, ಬೆದರಿಕೆ. ಸರ್, ಈಗ ಮತದಾರರ ಹಕ್ಕು ಉಳಿಸೋ ನಿಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಸರ್? ಅದು ನೀವು ಏನು ಬೇಕಲ್ರಿ? ನಾವು ಅದು ಹೆಂಗೆ ಅದು ಹೋರಾಟ ಅಂತ ಶುರು ಮಾಡಿದ್ಮೇಲೆ, ಅವರಲ್ಲಿ ಇಷ್ಟು ತಪ್ಪುಗಳಾದ್ಮೇಲೆ ನಾವು ಬೇರೆ ಬೇರೆ ಜನಪರ ಹೋರಾಟಗಳನ್ನ ಮಾಡಬೇಕು, 10 ಇಂಟರ್ವ್ಯೂಗಳನ್ನ ಮಾಡಬೇಕು, ಎಲ್ಲ ಕಡೆ ಬರೀಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ನೋಡೋಣ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.